ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ಹೇಗಿದ್ದೀರಾ ಎಲ್ರೂ? ನಾನಂತೂ ಆರಾಮಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಖುಷಿಯಾಗಿದ್ದೀರಾ, ಆರಾಮಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರ ರಿಕ್ವೆಸ್ಟೆಡ್ ವಿಡಿಯೋನೇ ಆಗಿರುತ್ತೆ. ಸುಮಾರು ಜನ ಪ್ರೆಗ್ನೆನ್ಸಿ ಡೇ ರೊಟೀನ್ ತೋರಿಸಿ ಮತ್ತು ಕೆಲವು ಕ್ವೆಶನ್ಸ್ಗಳನ್ನೆಲ್ಲ ಕೇಳಿದ್ರಿ. ಸೊ ಅದನ್ನೆಲ್ಲ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಮತ್ತು ನಾನು ಇಡೀ ದಿನ ಹೇಗಿರುತ್ತೆ ಅಂತ ಈ ವಿಡಿಯೋನಲ್ಲಿ ತೋರ್ಸೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ಆ್ಯಂಡ್ ಈ ವಿಡಿಯೋ ಸ್ವಲ್ಪ ವಿಭಿನ್ನವಾಗಿರುತ್ತೆ, ವಾಯ್ಸ್ ಓವರ್ಗಿಂತ ಜಾಸ್ತಿ ಲೈವ್ ಆಗಿ ಮಾತಾಡಿದ್ದೀನಿ. ಸೊ ಹಾಗಾಗಿ ವಿಡಿಯೋನ ತಪ್ಪದೆ ಕಡೆ ತನಕ ನೋಡಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಹಲೋ, ಗುಡ್ ಮಾರ್ನಿಂಗ್. ಸೊ ಇವತ್ತಿನ ವಿಡಿಯೋನಲ್ಲಿ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಏನು ತಿಂತೀನಿ ಯೂಶಲಿ, ಆಮೇಲೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಎಸ್ಪೆಷಲಿ ನಾನು ಏನೇನು ತಿಂತೀನಿ, ಯಾವ ಡಯಟ್ ಫಾಲೋ ಮಾಡ್ತೀನಿ, ಮತ್ತು ಕೆಲವು ನೀವು ಕೇಳಿರೋ ಕ್ವೆಶನ್ಸ್ಗೆ ಇವತ್ತಿನ ವಿಡಿಯೋನಲ್ಲಿ ಆನ್ಸರ್ ಮಾಡ್ತೀನಿ. ಸೊ ಮೊದಲಿಗೆ ಈಗ ಬೆಳಗ್ಗೆ ಎದ್ದ ತಕ್ಷಣನೇ ಮುಂಚೆ ಆಗಿದ್ರೆ ಕಾಫಿ ಏನಾದರೂ ಕುಡಿತಾ ಇದ್ದೆ. ಸೊ ಈಗ ಎದ್ದ ತಕ್ಷಣ ತುಂಬಾ ಹಶ್ವಾಗುತ್ತೆ. ಸೊ ಅದಕ್ಕೆ ಸ್ಮೂದಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಆ್ಯಪಲು ಮತ್ತು ಡ್ರೈ ಫ್ರೂಟ್ಸು, ಜೇನು ಅದೆಲ್ಲ ಉಪಯೋಗಿಸ್ಕೊಂಡು ಒಂದು ಸ್ಮೂದಿ ಮಾಡ್ತೀನಿ. ಸ್ಮೂದಿ ಎಲ್ಲ ಮಾಡಿ ಕುಡಿದು ಅದಾದ್ಮೇಲೆ ವಾಕ್ ಮಾಡ್ತೀನಿ. ಒಂದು 45 ಮಿನಿಟ್ಸ್ ಅಷ್ಟು ವಾಕ್ ಮಾಡಿ ಅದಾದ್ಮೇಲೆ ಬ್ರೇಕ್ಫಾಸ್ಟ್ ತಗೊಳ್ತೀನಿ. ಸೊ ಇಡೀ ದಿನ ಹೇಗೆ ಹೋಗುತ್ತೆ, ಏನೇನು ತಿಂತೀನಿ, ಏನೇನು ಮಾಡ್ತೀನಿ ಅಂತ ಇವತ್ತಿನ ವಿಡಿಯೋನಲ್ಲಿ ನೋಡೋಣ. ಸೊ ಆ್ಯಪಲ್ನ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಆ್ಯಪಲ್ ತೊಗೊಂಡಿದ್ದೀನಿ. ಮೇಯ್ನಾಗಿ ಆ್ಯಪಲ್ ಯಾಕೆ ಬೆಳಗ್ಗೆ ಹೊತ್ತು ತೊಗೊಳ್ತೀನಿ ಅಂತಂದರೆ ನನಗೆ ಯಾಕೋ ಆ್ಯಪಲ್ ತಿನ್ನೋಕ್ಕೆ ಇಷ್ಟ ಆಗ್ತಾಯಿಲ್ಲ. ಸೊ ಈ ಥರ ಜ್ಯೂಸ್ ಅಥವಾ ಸ್ಮೂದಿ ಮಾಡ್ಕೊಂಡು ಕುಡಿದ್ರೆ ಒಂದು ಸ್ವಲ್ಪ ಆ್ಯಪಲ್ಲು ಹೋದಂಗೆ ಆಗುತ್ತೆ, ಬೆಳಗ್ಗೆ ಸ್ವಲ್ಪ ಶಕ್ತಿನೂ ಬರುತ್ತೆ. ಹಾಗಾಗಿ ಆ್ಯಪಲ್ಲು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ರಾತ್ರಿನೇ ನೆನೆಸಿಟ್ಕೊಂಡಿರ್ತೀನಿ. ಮತ್ತು ಒಂದು ಅರ್ಧ ಬಾಳೆಹಣ್ಣು ನೀರು ಹಾಕ್ಕೊಳ್ತಾ ಇದ್ದೀನಿ, ಹಾಲು ಹಾಕ್ಕೊಳ್ತಲ್ಲ, ಇಷ್ಟನ್ನು ಗ್ರೈಂಡ್ ಮಾಡಿಕೊಂಡು ಸ್ಮೂದಿ ಥರ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಹೀಗೆ ಮಾಡ್ಕೊಂಡು ಕುಡಿಯೋದ್ರಿಂದ ಸ್ವಲ್ಪ ಬೆಳಗ್ಗೆ ಹೊತ್ತು ಎನರ್ಜಿ ಇರುತ್ತೆ. ಡ್ರೈ ಫ್ರೂಟ್ಸು, ಹಣ್ಣುಗಳು ಎಲ್ಲ ಇದೆಯಲ್ಲ, ಸೊ ವಾಕ್ ಮಾಡೋದಕ್ಕೆ ಸ್ವಲ್ಪ ಶಕ್ತಿ ಸಿಗುತ್ತೆ ಅಂತ ಹೇಳಿ ಬೆಳಗ್ಗೆ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ವಾಕ್ ಮಾಡಿದ್ರೆ ಅಲ್ಲೇ ತಲೆ ಸುತ್ತೆ ಬಂದುಬಿಡುತ್ತೆ. ಈಗಂತೂ ತುಂಬ ಹಶ್ವಾಗೋದ್ರಿಂದ ಮತ್ತು ಊಟ ಒಂದು ಸ್ವಲ್ಪ ಲೇಟ್ ಆದ್ರೂ ತಲೆ ಸುತ್ತೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗಾಗಿ ಸ್ವಲ್ಪ ಹಣ್ಣು, ಈ ಥರ ಡ್ರೈ ಫ್ರೂಟ್ಸು ಇದೆಲ್ಲ ಜಾಸ್ತಿ ತಗೊಳ್ತಾ ಇದ್ದೀನಿ. ಇದಕ್ಕೆ ಕುಡಿದು ಒಂದು ಅರ್ಧದಿಂದ 3/4 ಗಂಟೆವರೆಗೂ ವಾಕ್ ಮಾಡ್ತೀನಿ. ಸೊ ಬೆಳಗಿನ ವಾಕ್ ಆಗುತ್ತೆ. ಅದಾದಮೇಲೆ ಮಿಕ್ಕಿದ ತಿಂಡಿ ಕೆಲಸಗಳು, ಮನೆ ಕೆಲಸಗಳು ಎಲ್ಲ ಅದಾದಮೇಲೆ ಮಾಡ್ಕೊಳ್ಳೋದು. ವಾಕ್ ಎಲ್ಲ ಮುಗೀತು, ಫ್ರೆಶನ್ ಅಪ್ ಆಗಿ ಸ್ನಾನ ಎಲ್ಲ ಮಾಡಿಕೊಂಡು ಈಗ ತಿಂಡಿ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ತಿಂಡಿಗೆ ಇವತ್ತು ನಾನು ದೋಸೆ ಮತ್ತು ಕಡಲೆಬೀಜ ಚಟ್ನಿ ಮಾಡ್ತಾ ಇದ್ದೀನಿ. ಕಡಲೆಬೀಜನ ಎವ್ರಿ ಡೇ ಇನ್ಕ್ಲೂಡ್ ಮಾಡಿ, ಅದು ಎಸ್ಪೆಷಲಿ ಬೆಳಗ್ಗೆ ಹೊತ್ತು ಅಂತ ಡಾಕ್ಟರ್ ಹೇಳಿದ್ದಾರೆ. ಸೊ ಅದರಲ್ಲಿ ಜಾಸ್ತಿ ಪ್ರೋಟೀನ್ ಇರುತ್ತೆ. ನೀವು ಅಕಸ್ಮಾತ್ ಚಟ್ನಿನೋ ಇದೇನೋ ಮಾಡಲಿಲ್ಲ ಅಂತಂದ್ರೇನು ಎವ್ರಿ ಡೇ ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ಎದ್ದು ಬೇಯಿಸ್ಕೊಂಡು ತಿನ್ನೋದ್ರಿಂದ ಪ್ರೋಟೀನ್ ಇಂಟೇಕ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಪ್ರತಿದಿನ ಬೆಳಗ್ಗೆ ಆಗಲಿ ಮಧ್ಯಾಹ್ನ ಆಗಲಿ ಯಾವ್ದಾದ್ರು ಒಂದು ಹೊತ್ತು ಕಡಲೆಬೀಜ ನಾನು ಇನ್ಕ್ಲೂಡ್ ಮಾಡ್ತಾನೆ ಇದ್ದೀನಿ. ಇನ್ನೊಂದು ಏನ್ ಹೇಳಿದ್ರು ನಮ್ ಡಾಕ್ಟರ್ ಅಂತಂದ್ರೆ, ಕಾರ್ಬ್ಸ್ ಕಮ್ಮಿ ಮಾಡಿ ಪ್ರೋಟೀನ್ಸ್ ಸ್ವಲ್ಪ ಜಾಸ್ತಿ ತಿನ್ನು. ಪ್ರೋಟೀನ್ ಜಾಸ್ತಿ ತಿಂದ್ರೆ ಮಗು ಬೆಳೆಯುತ್ತೆ. ಕಾರ್ಬ್ಸ್ ಅಂದ್ರೆ ಅನ್ನ, ಚಪಾತಿ ಅಥವಾ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರೋ ಊಟಗಳು ನೀನ್ ಜಾಸ್ತಿ ತಿಂದ್ರೆ ನೀನ್ ದಪ್ಪ ಆಗ್ತೀಯ. ಸೊ ನಿನ್ ಮಗು ದಪ್ಪ ಆಗಬೇಕು ಅಥವಾ ನೀನ್ ದಪ್ಪ ಆಗ್ಬೇಕು, ನೀನೇ ಡಿಸೈಡ್ ಮಾಡು ಅಂತ ಹೇಳಿದ್ರು. ಸೊ ಹಾಗಾಗಿ ಪ್ರತಿದಿನ ಪ್ರೋಟೀನ್ ಜಾಸ್ತಿ ತಗೊಳ್ತಾ ಇದ್ದೀನಿ. ಲೈಕ್ ಪನ್ನೀರ್ ಆಗಿರ್ಬೋದು, ಆಮೇಲೆ ಸೋಯಾ ಚಂಕ್ಸ್ ಬರುತ್ತಲ್ಲ ಅದು, ಆಮೇಲೆ ಪನ್ನೀರು ಮತ್ತೆ ಕಡಲೆ ಬೀಜ, ಡ್ರೈ ಫ್ರೂಟ್ಸು, ನಟ್ಸು ಇದೆಲ್ಲ ತಿನ್ನೋದ್ರಿಂದ ಮಗು ಬೆಳವಣಿಗೆಗೆ ತುಂಬಾನೇ ಸಹಾಯ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಆದಷ್ಟು ಪ್ರೋಟೀನ್ ನ ಜಾಸ್ತಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಜೊತೆಗೆ ಫೈಬರ್ ಇಂಟೇಕ್ ಕೂಡ ಜಾಸ್ತಿ, ಲೈಕ್ ಸೊಪ್ಪು ಪ್ರತಿದಿನ ಅಥವಾ ಬೇಳೆ, ತರಕಾರಿಗಳು ಇಂಥದ್ದು ಪ್ರತಿದಿನ ಪ್ರತಿ ಮೀಲಲ್ಲೂ ಆದಷ್ಟು ಇನ್ಕ್ಲೂಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಬೆಳಗಿನ ತಿಂಡಿ ಆಯ್ತು. ಸೊ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡೋಣ ಅಂತ ಹೇಳಿ ಇಲ್ಲಿ ಬೇಳೆ ನೆನ್ಸಿಟ್ಕೊಂಡಿದ್ದೀನಿ, ದಾಲ್ ಪಾಲಕ್ ಮಾಡೋಣ ಅಂತ ಹೇಳಿ. ಯೂಶಲಿ ನಾನು ಪ್ರತಿ ಸಲ ಈ ಆಂಧ್ರ ಸ್ಟೈಲ್ ಹೋಟ್ಲಲ್ಲಿ ಪಪ್ಪು ಮಾಡ್ತಾರೆ ನೋಡಿ, ಅದು ನಂಗೆ ತುಂಬಾ ಇಷ್ಟ. ಸೊ ನಾನು ಯಾವಾಗ್ಲೂ ಈ ನಡುವೆ ಅದು ಕಲ್ತ್ಕೊಂಡಾಗಿಂದಲೂ ಪಾಲಕ್ ಸೊಪ್ಪಿತ್ತು ಅಂತಂದ್ರೆ ಅದೇ ಶೈಲಿಲೇ ಮಾಡೋದು. ಸೊ ಇವಾಗ ನಾನು ಬೇಳೆ ನೆನ್ಸಿಟ್ಟಿದ್ದೆ. ಇದ್ ಮಾಡೋದಕ್ಕೆ ತೊಗರಿ ಬೇಳೆ, ಹೆಸರು ಬೇಳೆ ಎರಡೂ ನೆನ್ಸ್ಕೊಂಡಿದ್ದೀನಿ. ಒಂದ್ ತಿಂಡಿ ತಿನ್ನಕ್ ಮುಂಚೆನೆ ನೆನ್ಸಿಟ್ಬಿಟ್ಟಿದೆ. 1-1.5 ಗಂಟೆಗೆಲ್ಲ ಚೆನ್ನಾಗಿ ನೆಂದಿದೆ. ಈಗ ಇದಕ್ಕೆ ಮಿಕ್ಕಿದ ಏನೇನು ಹಾಕ್ಬೇಕು ನೋಡೋಣ ಬನ್ನಿ. ಇವತ್ತಿನ ವಿಡಿಯೋನಲ್ಲಿ ಆದಷ್ಟು ನಾನು ಡೈರೆಕ್ಟ್ ಆಗಿ ವಿಡಿಯೋನಲ್ಲೇ ಮಾತಾಡೋಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ವಾಯ್ಸ್ ಓವರ್ ಕೊಡೋದು ಬೇಡ, ಪೂರ್ತಿ ವಿಡಿಯೋ ಹಾಗೆ ಮಾಡಿ ನೋಡೋಣ ಮಾತಾಡ್ಕೊಂಡು ಅಂತ ಅನ್ಕೊಂಡಿದ್ದೀನಿ. ಸೊ ಪಾಲಕ್ ಸೊಪ್ಪನ್ನು 1 ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ತೊಳೆದಿಟ್ಕೊಂಡಿದ್ದೀನಿ. ಈಗ ಇದನ್ನ ಹೆಚ್ಕೊಳ್ತಾ ಇದೀನಿ ಇಲ್ಲಿ. ಇದ್ರ ಜೊತೆಗೆ ಅಂದ್ರೆ ಬೇಳೆ ಬೇಯೋದಕ್ಕೆ ಮೊದಲು ಬೇಳೆನ ಸಪ್ರೇಟ್ ಆಗಿ ಬೇಯಿಸ್ಕೊಂಡ್ಬಿಡ್ಬೇಕು. ಅದಕ್ಕೆ ಏನೇನು ಹಾಕ್ಬೇಕು ಅಂತಂದ್ರೆ ವಿಡಿಯೋ ಇಲ್ಲಿ ತೋರಿಸ್ಬಿಟ್ಟು ಹೇಳ್ತೀನಿ. ಇಲ್ಲಿ ನಾನು
1.5 ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಮತ್ತು ಅರ್ಧ ಕಪ್ಪಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ. ಇವಾಗ ಅದನ್ನ ನೆನೆಸಿಟ್ಕೊಂಡಿದ್ನಲ್ಲ, ಈಗ ಅದಕ್ಕೆ 1 ಈರುಳ್ಳಿ ಮತ್ತು ಒಂದು 3ರಿಂದ 4 ಟೊಮ್ಯಾಟೊ ತೊಗೊಂಡಿದ್ದೀನಿ. ಸಣ್ಣಗಿತ್ತು, ಸೊ 4 ಟೊಮ್ಯಾಟೊ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಹುಳಿ ಮುಂದಿದ್ರೆ ಒಂಚೂರು ಚೆನ್ನಾಗಿರುತ್ತೆ, ಹಾಗಾಗಿ ಇಷ್ಟು ಸಣ್ಣದಾಗಿ ತೊಗೊಂಡಿರೋಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಇಷ್ಟನ್ನು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಬೇಯಕ್ಕೆ ಇಟ್ಕೊಂಡ್ಬಿಡ್ತೀನಿ. ಉಪ್ಪೇನು ಇವಾಗ ಸದ್ಯಕ್ಕೆ ಹಾಕ್ತಾ ಇಲ್ಲ ನಾನು ಇದಕ್ಕೆ. ಮತ್ತೊಂಚೂರು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಹಾಕಿದ್ರೆ ಬೇಳೆ ಬೇಯಿಸ್ಕೊಳ್ಳೋ ಹಾಗೆ ಇಲ್ಲ, ಹಾಗಾಗಿ ಒಂಚೂರು ಅರಿಶಿನ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕೂಗಿಸ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಸೊಪ್ಪು ಹೆಚ್ಕೊಂಡು ಮಿಕ್ಕಿದ್ ಮಾಡೋದು. ನಾನು ಆ್ಯಕ್ಚುಲಿ ಮೊದಲನೇ ಸಲ ಈ ಥರ ಪೂರ್ತಿ ವಾಯ್ಸ್ ಓವರ್ ಕೊಡದೆ ಪೂರ್ತಿ ವಿಡಿಯೋನ ಹಾಗೆ ಮಾಡಿರೋದು. ನೋಡೋಣ ಹೇಗಿರುತ್ತೆ, ಈ ಹೊಸ ಪ್ರಯತ್ನ ನಿಮ್ಗೆ ಇಷ್ಟ ಆಗುತ್ತಾ ನೋಡೋಣ ಅಂತ ಹೇಳಿ ಇವತ್ತು ಪೂರ್ತಿ ವಿಡಿಯೋನಲ್ಲಿ ಹೀಗೆ ಮಾತಾಡ್ಕೊಂಡೆ ಇಂಟರಾಕ್ಟಿವ್ ಆಗಿರತ್ತೇನೋ ಅಂತ ಒಂದು ಭಾವನೆಯಲ್ಲಿ ಮಾಡ್ತಾ ಇದ್ದೀನಿ. ನನಗೂ ಚೆನ್ನಾಗಿದೆ, ಎಡಿಟಿಂಗು ತುಂಬ ಈಸಿ ಆಗುತ್ತೆ. ಇಲ್ಲಾಂದ್ರೆ ವಿಡಿಯೋ ಮಾಡ್ಕೊಳ್ಳೋದು ಒಂದ್ಸಲಿ ಮತ್ತೊಮ್ಮೆ ಎಡಿಟಿಂಗ್ ಮಾಡೋದಕ್ಕೆ ಅದಕ್ಕೆ ಮತ್ತು 1 ಅವರ್ 1.5 ಅವರ್ ಆಗೇ ಆಗುತ್ತೆ, ಮತ್ತೆ ವಾಯ್ಸ್ ಓವರ್ ಎಲ್ಲ ಕೊಡೋದಕ್ಕೆ. ಸೊ ಸಿನ್ಸ್ ಇದು ಒಟ್ಟೆ ಈಟಿನಿಡೆ ಮತ್ತೆ ಇಡೀ ದಿನ ಏನ್ ಮಾಡ್ತಿರ್ತೀನಿ ಅಂತ ತೋರಿಸೋ ವಿಡಿಯೋ ಆಗಿರೋದ್ರಿಂದ ಸೊ ಲೈವ್ ಆಗಿ ಮಾತಾಡ್ಕೊಂಡು ಮಾಡ್ತಾ ಇದ್ದೀನಿ. ಹೇಗೆ ಅನ್ಸುತ್ತಾ ಗೊತ್ತಿಲ್ಲ, ನೀವು ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸ್ಬೇಕು ಈ ತರ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತಾ ಅಂತ ಹೇಳಿ. ಸೊ ಈಗ ಬೇಳೆ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಇಲ್ಲಿ. ಅದು ಬೆಂದು ಕೂಲ್ ಆಗೋಷ್ಟರಲ್ಲಿ ಪಾಲಕ್ ಸೊಪ್ಪನ್ನ ಒಂದ್ ಸ್ವಲ್ಪ ಸಣ್ಣಗೆ ಹೆಚ್ಕೊಳ್ಳೋಣ. ಮತ್ತೆ ಮತ್ತೊಂದು ಏನ್ ನನ್ಗೆ ಈ ತರ ವಿಡಿಯೋ ಮಾಡೋದಕ್ಕೆ ಅಂದ್ರೆ ವಿಡಿಯೋನಲ್ಲೇ ಮಾತಾಡ್ಕೊಂಡು ಮಾಡೋದಕ್ಕೆ ಅಂದ್ರೆ ನಾನು ಒಬ್ಳೇ ಇತ್ತು ಅಂದ್ರೆ ನಂಗೆ ಏನ್ ಅನ್ಸಲ್ಲ. ಮತ್ತೆ ನಾನು ಎದುರುಗಡೆ ಯಾರಾದ್ರೂ ಇದ್ರು ಈ ತರ ವಿಡಿಯೋ ಮಾಡ್ಬೇಕಾರೆ ವಿಡಿಯೋನಲ್ಲಿ ಹಾಗೆ ಮಾತಾಡ್ಬೇಕಂದ್ರೆ ಅಷ್ಟು ಕಂಫರ್ಟಬಲ್ ಅನ್ಸೋದಿಲ್ಲ ನನಗೆ. ನಾನು ಏನ್ ಹೇಳ್ಬೇಕಂತ ಅನ್ಕೊಳ್ತೀನೋ ಅದನ್ನ ಹೇಳಕ್ ಆಗುತ್ತೋ ಇಲ್ವೋ ಅಂತ ಅನ್ಸುತ್ತೆ. ಹಾಗಾಗಿ ಆದಷ್ಟು ನಾನು ವಿಡಿಯೋ ಮಾಡಿ ಅದನ್ನ ವಾಯ್ಸ್ ಓವರ್ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಏನ್ ಬಂಗಾರಿ ಇಡ್ಬೋದು. ನಮ್ ಸಾಮಾನ್ಯ ದಿನಕ್ಕೆ ಒಂದೊಂದು ಹಬ್ಬ ನಡೀತಿರತ್ತೆ ಅವಳಿಗೆ. ಸೊ ಏನಾದ್ರೂ ಅವಳು ಬೊಂಬೆಗಳನ್ನ ಇಟ್ಕೊಂಡು ಇವತ್ತು ಆ ಹಬ್ಬ ಈ ಹಬ್ಬ ಅಂತ ಅನ್ಕೊಂಡು ಏನಾದ್ರೂ ಒಂದು ಆಟ ಆಡ್ತಿರ್ತಾಳೆ. ಪಾಪ ಅವಳಿಗೂ ರಜೆಗೆ ಹೊತ್ತು ಹೋಗ್ಬೇಕಲ್ಲ, ನಾನು ಅಡುಗೆ ಮಾಡ್ಬೇಕಾರೆಲ್ಲ ಅವಳ ಪಾಡಿಗೆ ಅವಳು ಏನಾದ್ರೂ ಒಂದು ಆಟ ಆಡ್ಕೊತಾ ಇರ್ತಾಳೆ. ಮತ್ತೆ ನೀವೆಲ್ಲ ಪ್ರೆಗ್ನೆನ್ಸಿನಲ್ಲಿ ಏನ್ ತಿನ್ಬೋದು ಏನ್ ತಿನ್ಬಾರ್ದು, ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ನಾಸಿಯಾ ಅದೆಲ್ಲ ಹೇಗೆ ಕಂಟ್ರೋಲ್ ಮಾಡೋದು ಅಥವಾ ಅದನ್ನ ಹೇಗೆ ಅವಾಯ್ಡ್ ಮಾಡೋದು ಅಂತ ಹೇಳಿ ಅಂತೆಲ್ಲಾನು ಕೇಳಿದ್ದೀರಾ. ಮತ್ತೆ ಪ್ರೆಗ್ನೆನ್ಸಿ ರಿಲೇಟೆಡ್ ವಿಡಿಯೋ ಸ್ವಲ್ಪ ಜಾಸ್ತಿ ಮಾಡಿ ನಮಗೂ ಹೆಲ್ಪ್ ಆಗತ್ತೆ ಅಂತ ಹೇಳ್ತಾ ಇದ್ದೀರಾ. ಆದಷ್ಟು ನಾನು ಮಾಡಕ್ ಪ್ರಯತ್ನ ಪಡ್ತಾ ಇದ್ದೀನಿ. ಪ್ರತಿದಿನಾನು ಇದೇ ತರನೇ ಆಕ್ಟಿವ್ ಆಗಿ ಲೈವ್ಲಿ ಆಗಿರ್ತೀನಿ ಅಂತ ನನಗೂ ಹೇಳೋದಕ್ಕೆ ಬರೋದಿಲ್ಲ. ಆದಷ್ಟು ನಾನು ಆಕ್ಟಿವ್ ಆಗಿರೋದಕ್ಕೆ ಪ್ರಯತ್ನ ಪಡ್ತೀನಿ. ಬಿಕಾಸ್ ತುಂಬಾ ಸುಸ್ತಾಗ್ತದೆ, ಸುಮ್ಮನೆ ಕುತ್ಕೊಂಡ್ಬಿಟ್ಟೆ ಅಂತ ಅಂದ ತಕ್ಷಣ ಏನಾಗುತ್ತೆ, ಒಂಥರ ಮನ್ಸು ಡಲ್ ಆಗಿಬಿಡುತ್ತೆ. ಸೊ ಎವ್ರಿ ಡೇ ಇಸ್ ನಾಟ್ ದ ಸೇಮ್, ಒಂದೊಂದ್ ದಿವಸ ಒಂದೊಂದ್ ತರ ಇರುತ್ತೆ. ಸೊ ಹಾಗಾಗಿ ಡಲ್ ಇದ್ದ ದಿವಸ ಸ್ವಲ್ಪ ರೆಸ್ಟ್ ತಗೊಳ್ತೀನಿ ನಾನು. ಹಾಗಂತ ಇಡೀ ದಿನಾನು ತಗೊಳಕ್ ಹೋಗಲ್ಲ. ಸಂಜೆ ಮೇಲಾದ್ರೂ ಏನಾದ್ರೂ ಒಂದು ಮಾಡಕ್ ಪ್ರಯತ್ನ ಪಡ್ತೀನಿ. ಇಲ್ಲ ಅಂತಂದ್ರೆ ಸುಮ್ಮನೆ ಕುತ್ಕೊಂಡು ಟಿವಿ ಆದ್ರೂ ನೋಡ್ತೀನಿ. ಕೆಲವು ವಿಡಿಯೋಸ್ ಏನಾಗುತ್ತೆ ನಂಗೆ ಇನ್ಸ್ಪೈರ್ ಮಾಡ್ಬಿಡುತ್ತೆ. ಸೊ ಹಾಗಾಗಿ ಅದಾದ್ರೂ ಒಂದು ಎಕ್ಸ್ಟರ್ನಲ್ ಮೋಟಿವೇಶನ್ ಸಿಕ್ಕಿದ್ರಾದ್ರೂ ಉಪಯೋಗ ಆಗುತ್ತೆ ಅಂತ ಹೇಳಿ ಆ ಥರ ಮಾಡ್ಕೊಳ್ತಾ ಇರ್ತೀನಿ. ಮತ್ತೆ ಸುಸ್ತು ಅನ್ನೋದು ಈ ಪ್ರೆಗ್ನೆನ್ಸಿನಲ್ಲಿ ಯಾವಾಗ ಬರುತ್ತೆ ಏನಕ್ಕೆ ಬರುತ್ತೆ ಅಂತ ಯಾರಿಗೂ ಹೇಳೋದಕ್ಕಾಗಲ್ಲ. ನಾವು ಎಷ್ಟೇ ತಿಂದ್ರೂ ಎಷ್ಟೇ ಇದು ಮಾಡಿದ್ರೇನು ಹಶುವಾಗ್ತಾನೆ ಇರುತ್ತೆ, ಸುಸ್ತಾಗ್ತಾನೆ ಇರುತ್ತೆ. ಎಲ್ಲಿ ಹೋಗ್ತಿದೆ ತಿಂತಿರೋದು ಅಂತಾನೆ ಗೊತ್ತಾಗೋದಿಲ್ಲ ಕೆಲಸದಲ್ಲಿ. ಮಿಶಾ ನಿಮ್ಗೂ ಎಲ್ಲರಿಗೂ ಅದೇ ತರ ಆಗ್ತಿರತ್ತೆ. ಅಂಡ್ ಪ್ರೆಗ್ನೆನ್ಸಿ ಪ್ರತಿಯೊಬ್ಬರಿಗೂ ಒಂದೇ ತರ ಇರೋದಿಲ್ಲ, ಒಬ್ಬೊಬ್ರಿಗೆ ಒಂದೊಂದ್ ತರ ಇರುತ್ತೆ. ಕೆಲವ್ರಿಗೆ ಯಾವುದೇ ಸಿಂಪ್ಟಮ್ಸ್ ಇರಲ್ಲ, ತುಂಬಾನೇ ಆರಾಮಾಗಿರ್ತಾರೆ. ಲೈಕ್ ನನಗೆ ಸಮನ್ವಿ ಇದರಲ್ಲಿ ಅಷ್ಟೇ ನಾನು ಸಫರ್ ಆಗಲಿಲ್ಲ, ಸುಸ್ತು ಅನ್ನೋದು ಏನೂ ಆಗ್ತಾ ಇರಲಿಲ್ಲ. ಬಟ್ ಈ ಪ್ರೆಗ್ನೆನ್ಸಿನಲ್ಲಿ ನನಗೆ ಸಿಕ್ಕಾಪಟ್ಟೆ ಸುಸ್ತು ಅದೆಲ್ಲನೂ ಆಗ್ತಾ ಇದೆ. ಆ್ಯಂಡ್ ನನಗೆ ಸ್ವಲ್ಪ ಈಗ ಮನೆ ಕೆಲಸ ಕೂಡ ಜಾಸ್ತಿ ಇರೋದ್ರಿಂದ ಮೇ ಬಿ ಐ ಆಮ್ ಫೀಲಿಂಗ್ ಟಯರ್ಡ್. ಬಟ್ ಟಯರ್ಡ್ ಅಂತ ಸುಮ್ಮನೆ ಕುತ್ಕೊಳ್ತಾನೂ ಇಲ್ಲ. ಬಿಕಾಸ್ ನಾವು ಸುಮ್ಮನೆ ಕುತ್ಕೊಂಡ್ರೆ ಮನೇಲಿ ಕೆಲಸ ಸಹ ಆಗೋದಿಲ್ಲ, ಯಾರು ಇಲ್ದಿರೋದ್ರಿಂದ ಹೆಲ್ಪ್ಗೆ ನಾನೇ ಎಲ್ಲ ಮಾಡ್ಕೊಳ್ತಿರೋದ್ರಿಂದ. ಸೊ ಇಟ್ ಇಸ್ ಗೋಯಿಂಗ್ ಆನ್. ಒಂಥರ ಒಳ್ಳೇದೇ, ಆಕ್ಟಿವ್ ಆಗಿರ್ತೀನಿ ಅಂತ ಅನ್ಸುತ್ತೆ. ಒಂದೊಂದ್ಸಲಿ ಅನ್ಸುತ್ತೆ ರೆಸ್ಟ್ ಮಾಡಬೇಕು ಅಂತ. ಜಾನು ಯಾವಾಗ ಫ್ರೀ ಇರ್ತಾನೆ, ಹಿ ವಿಲ್ ಡೆಫಿನೆಟ್ಲಿ ಹೆಲ್ಪ್. ಇಲ್ಲಿದ್ದಾಗ ನಾವು ಮಾಡ್ಕೊಳ್ಬೇಕು. ಬಟ್ ನಾನು ಅದೇ ಹೇಳೋದು, ನಿಮ್ಮ ಮನೇಲಿ ಹಸ್ಬೆಂಡ್ ಆಗಿರ್ಬೋದು ಅಥವಾ ಅತ್ತೆ ಮಾವ ಆಗಿರ್ಬೋದು ಯಾರಾದರೂ ಇದ್ರು ಅಥವಾ ಅಮ್ಮ ಇದ್ರು ಅಂತಂದ್ರೆ ಹೆಲ್ಪ್ ತಗೊಳ್ಳಿ, ಅದರಲ್ಲಿ ಏನೂ ತಪ್ಪಿಲ್ಲ. ಮಗು ಬೇಕು ಅಂತ ಪ್ರತಿಯೊಬ್ರು ಕೇಳ್ತಾರೆ. ಬಟ್ ನಾವು ಪ್ರೆಗ್ನೆಂಟ್ ಆಗಿದಾಗ ಸಪೋರ್ಟ್ ಮಾಡೋದು ಕೂಡ ಅವ್ರದ್ದು ಡ್ಯೂಟಿ ಆಗಿರುತ್ತೆ. ಆ್ಯಂಡ್ ಮಗು ಇರೋದು ತಾಯಿ ಒಬ್ಳದೇ ಕರ್ತವ್ಯ ಅಲ್ಲ, ತಂದೆ ತಾಯಿ ಇಬ್ರದ್ದು ಕರ್ತವ್ಯ. ಸೊ ಹಾಗಾಗಿ ಈಚ್ ರೆಸ್ಪಾನ್ಸಿಬಿಲಿಟಿ ಪ್ರತಿಯೊಬ್ಬರು ಶೇರ್ ಮಾಡ್ಕೊಳ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸೊ ಹಸ್ಬೆಂಡ್ ಆದವರು ಆದಷ್ಟು ಪ್ರೆಗ್ನೆಂಟ್ ವೈಫು ಒಬ್ಬರೇ ಇದ್ದಾರೆ,
ಅವರೇ ಎಲ್ಲ ಮಾಡ್ಕೊಳ್ತಿದ್ದಾರೆ. ಅಂದರೆ ಆದಷ್ಟು ಹಸ್ಬೆಂಡ್ಸ್ ಅಕಸ್ಮಾತ್ ವಿಡಿಯೋ ನೋಡ್ತಾ ಇದ್ದಾರೆ, ನಂಗೆ ಗೊತ್ತು ಹಸ್ಬೆಂಡ್ಸ್ ಅಷ್ಟಾಗಿ ನೋಡ್ತಾ ಇರಲ್ಲ ಅಂತ. ಅಕಸ್ಮಾತ್ ನಿಮ್ಮ ವೈಫ್ ನೀವು ಸಪೋರ್ಟಿವ್ ಹಸ್ಬೆಂಡ್ ನಿಮ್ಗೆ ಇತ್ತು ಅಂತಂದರೆ ಆದಷ್ಟು ಹಸ್ಬೆಂಡ್ ಹತ್ರ ಆಗಲಿ ಹೆಲ್ಪ್ ತಗೊಳ್ಳಿ. ಆಗ್ತಾನೆ ಇಲ್ಲ ಅಂತಂದರೆ ಸ್ಟ್ರೈನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಬಿಕಾಸ್ ಈ ಟೈಮ್ ಅಲ್ಲ ಸ್ಟ್ರೈನ್ ಮಾಡಿ ಕೆಲಸ ಮಾಡ್ಕೊಳಕ್ಕೆ. ಸೊ ಆಗ್ತಿಲ್ಲ ಅಂತಂದರೆ ಅಮ್ಮನ ಮನೆ ಇದ್ರೆ ಅಮ್ಮನ ಮನೆಗೆ ಹೋಗಿ, ಇಲ್ಲಾದರೂ ಯಾರಾದರೂ ಹೆಲ್ಪ್ ಇದ್ರೆ ಹೆಲ್ಪ್ ತಗೊಳ್ಳಿ. ತುಂಬಾ ಆಯಾಸ ಮಾಡಿಕೊಂಡು ಕೆಲಸ ಮಾಡದಿರೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಮಾತಾಡ್ತಾ ಅದು ಆಕ್ಚುಲಿ ಬೇಳೆ ಬೇಯಕ್ಕೆ ಇಟ್ಟಿದ್ನಲ್ಲ, ಅದಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕ್ಬೇಕಾಗಿದ್ದು ಮರ್ತೇ ಹೋಯ್ತು. ಸಡನ್ ಆಗಿ ಫ್ಲಾಶ್ ಆಯ್ತು, ಜ್ಞಾಪಿಸ್ಕೊಳ್ತಾನೆ ಇದೀನಿ ಏನೋ ಒಂದು ಮರ್ತಾಯ್ತಲ್ಲ ಅಂತ ಹೇಳಿ ಬೇಯಕ್ಕೆ ಇಟ್ಟಿದ್ನಲ್ಲ, ಅದಕ್ಕೆ 8 ರಿಂದ 9 ಖಾರದ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ಅವಾಗಲೇ ತೋರ್ಸೋದು ಮರ್ತೋಯ್ತಲ್ಲ, ಹಾಗಾಗಿ ಈಗ ಹೇಳ್ತಾ ಇದ್ದೀನಿ. ಗ್ಯಾಸ್ ಆಫ್ ಮಾಡಿ ಮತ್ತೆ ಹಸಿರು ಮೆಣಸಿನ್ಕಾಯಿ ಹಾಕಿ ಮತ್ತೆ ಕೂಗಿಸ್ಕೊಳ್ತಾ ಇದ್ದೀನಿ. ಆಕ್ಚುಲಿ ಸೊಪ್ಪು ಬೇಯಕ್ಕೆ ಹಾಕ್ಬೇಕಾದ್ರೂ ಹಾಕಬಹುದು, ಬೇಳೆ ಜೊತೆನೆ ಬೆಂದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಈಗ ಹಾಕೊಳ್ತಾ ಇದ್ದೀನಿ. ಸದ್ಯ ಇನ್ನೂ ಪೂರ್ತಿ ಬೇಳೆ ಬೆಂದು ವಿಜಲ್ ಎಲ್ಲ ಬರೋ ಸ್ಟೇಜ್ ಬಂದಿರಲಿಲ್ಲ, ಅಷ್ಟರಲ್ಲೇ ನೆನಪಾಯ್ತು. ಹಾಗಾಗಿ ಹಸಿರು ಮೆಣಸಿನ್ಕಾಯಿ ಜೊತೆಗೆ ಹಾಕೊಂಡು ಕೂಗಿಸ್ಕೊಳ್ತಾ ಇದ್ದೀನಿ. ತಿಂಡಿ ಎಲ್ಲ ಆದ್ಮೇಲೆ ಈಗ ಎಲ್ಲ ಇಟ್ಟಿದ್ದೀನಿ, ಸೊಪ್ಪೆಲ್ಲ ಹೆಚ್ಕೊಂಡಾಯ್ತು. ಮಿಡ್ ಮಾರ್ನಿಂಗ್ ಟೈಮ್ ಆಯ್ತು. ತಿಂಡಿ ತಿಂದು 2-2.5 ಗಂಟೆ ಆಗೋಷ್ಟೇ ಚುಪ್ರೆ 2-2.5 ಗಂಟೆ ಆಗೋಷ್ಟರಲ್ಲಿ ಮತ್ತೆ ಹಶ್ವಾಗಕ್ಕೆ ಶುರುವಾಗೋಗುತ್ತೆ. ಸೊ ಆ ಸಮಯದಲ್ಲಿ ನಾನು ಹಣ್ಣುಗಳೇನಾದರೂ ತಿನ್ಕೊಳ್ತೀನಿ. ಅಂದರೆ ಸೀಸನಲ್ ಫ್ರೂಟ್, ಅದೇ ಈ ಥರ ಕರ್ಬೂಜ ಹಣ್ಣು ಆ ಥರದ್ದು ಏನಾದರೂ ತಿಂತೀನಿ. ಕಿತ್ಲೆ ಹಣ್ಣು ತಿಂತಾ ಇದ್ದೆ, ಈಗ ಸೀಸನ್ ಆಗೋಗಿರೋದ್ರಿಂದ ಕಿತ್ಲೆ ಹಣ್ಣಿಲ್ಲ. ಅದು ಬಿಟ್ಟು ಈಗ ಕರ್ಬೂಜ ಆಗಿರ್ಬೋದು, ಇಲ್ಲ ಕಲ್ಲಂಗಡಿ ಹಣ್ಣು, ಇಲ್ಲ ಅಂತಂದರೆ ಬಾಳೆಹಣ್ಣು, ಒಂದಲ್ಲ ಒಂದು ಯಾವ ಹಣ್ಣು ಮನೇಲಿರುತ್ತೋ ಹಣ್ಣುಗಳು ತಿಂತಾ ಇದ್ದೀನಿ. ಆದಷ್ಟು ಹಣ್ಣುಗಳನ್ನ ತಿನ್ನಬೇಕು, ಒಳ್ಳೇದು ಅಂತ ಹೇಳ್ತಾ ಇದ್ದೀನಿ ಮನಸ್ಸಿನಲ್ಲಿ. ಹಾಗಾಗಿ ನಾನು ಆದಷ್ಟು ಹಣ್ಣುಗಳನ್ನ ಇನ್ಕ್ಲೂಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬೆಳಗ್ಗೆ ಹೊತ್ತು ಮಿಡ್ ಮಾರ್ನಿಂಗ್ ಟೈಮಲ್ಲಿ ಯಾವುದಾದ್ರೂ ಒಂದು ಹಣ್ಣು ತಿಂತೀನಿ. ಸೊ ಇವತ್ತು ಕರ್ಬೂಜ ಹಣ್ಣು. ಆದಷ್ಟು ಹಣ್ಣುಗಳನ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ ಪ್ರೆಗ್ನೆಂಟ್ ಲೇಡೀಸ್ ನೋಡ್ತಾ ಇದ್ದೀರಾ ಅಂತಂದರೆ. ಸೊ ನಿಮ್ಮ ಡಯಟಲ್ಲಿ ಆದಷ್ಟು ಹಣ್ಣು, ಡ್ರೈ ಫ್ರೂಟ್ಸು, ಪ್ರೋಟೀನು, ಪನೀರು, ನಾನ್ ವೆಜ್ ತಿನ್ನೋರ ಚಿಕನು ಆ ಥರದ್ದೆಲ್ಲ ಇನ್ಕ್ಲೂಡ್ ಮಾಡಿಕೊಂಡ್ರೆ ಮಗು ಬೆಳವಣಿಗೆಗೆ ತುಂಬಾ ಯೂಸ್ಫುಲ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಮ್ಮ ಡಾಕ್ಟರ್ ನನಗೆ ಏನು ಹೇಳಿದ್ದಾರೆ ಅದನ್ನೇ ನಾನು ನಿಮ್ಗಳ ಹತ್ರನೂ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ದಟ್ ನಿಮಗೂ ಉಪಯೋಗ ಆಗುತ್ತೆ ಅಂತ ಹೇಳಿ ಆದಷ್ಟು ಹಣ್ಣುಗಳು, ದಾಳಂಬ್ರಿ ಹಣ್ಣು, ಬೀಟ್ರೂಟು ಇಂಥದ್ದನ್ನೆಲ್ಲ ಜಾಸ್ತಿ ಇನ್ಕ್ಲೂಡ್ ಮಾಡ್ಕೊಳ್ಳಿ ಈ ಸಮಯದಲ್ಲಿ. ಕೆಲವು ಸಲ ಬೆಳಗ್ಗೆ ಹೊತ್ತು ಕೂಡ ನಾನು ಬೀಟ್ರೂಟ್ ಜ್ಯೂಸ್ ಮಾಡ್ಕೊಳ್ತೀನಿ. ಬೀಟ್ರೂಟ್ ತುರಿದ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ವಿತ್ ಪಲ್ಪ್ ಕುಡಿತೀನಿ. ಬಿಕಾಸ್ ಆ ಪಲ್ಪ್ ಸೋಸ್ಬಿಟ್ರೆ ಅದಾದ್ಮೇಲೆ ಅದು ಏನಕ್ಕೂ ಉಪಯೋಗಿಸಲ್ಲ, ವೇಸ್ಟ್ ಮಾಡಿಬಿಡ್ತೀವಿ. ಸೊ ಹಾಗಾಗಿ ವಿತ್ ಪಲ್ಪ್ ಬೀಟ್ರೂಟ್ ಜ್ಯೂಸ್ ಕುಡಿತೀನಿ. ಸ್ವಲ್ಪ ಕುಡಿಯೋಕೆ ಕಷ್ಟ ಆಗುತ್ತೆ, ಗಂಟ್ಲಲ್ಲಿ ಹಿಡ್ದಂಗೆ ಆಗುತ್ತೆ, ಪರವಾಗಿಲ್ಲ. ಕಣ್ಮುಚ್ಕೊಂಡು ಒಂದ್ಸಲಿ ಕುಡ್ಬಿಟ್ರೆ ಒಳ್ಳೇದಲ್ವಾ ಅಂತ ಹೇಳಿ ಕುಡ್ಕೊಂಡು ಬಿಡ್ಬೇಕು. ಇರು ಕಂದಮ್ಮ, ಬೇಕಾ ನಿಂಗು? ಇದಕ್ಕೆ ಏನಂತಾರೆ ಹೇಳ್ಸಮ್ಮನ್ವಿ? ಕರ್ಬೂಜ. ಇಂಗ್ಲೀಷಲ್ಲಿ ಏನಂತಾರೆ? ಏನ್ ಹೇಳ್ತಾರೆ? ಮಕ್ಸ್ ಮೆಲನ್ ಅಂತಾರೆ. ನಾಲ್ಗೆ ಎಷ್ಟು ಸಲ ಮಸ್ಕ್ ಅಂತ ಮಸ್ಕ್ ಮೆಲನ್ ಅಂತ ಹೇಳ್ತೀವಿ. ಅದು ಫ್ರೂಟ್ಸ್ ಇರುತ್ತಲ್ಲ ಬುಕ್ಕಲ್ಲೆಲ್ಲ, ಅದೆಲ್ಲ ತೋರಿಸಿ ಹೇಳ್ಬೇಕಾದ್ರೆ ಮಸ್ಕ್ ಮೆಲನ್ ಅಂತ ಹೇಳ್ತಾನೆ ಇರ್ತೀನಿ. ಅವ್ರಿಗೆ ಮಸ್ಕ್ ಮೆಲನ್ ಹೇಳಕ್ ಬರಲ್ಲ, ಮಕ್ಸ್ ಮೆಲನ್ ಅಂತ ಹೇಳ್ಬಿಟ್ಟು ಅಲ್ಸ ನಗ್ತಾ ಇರ್ತೀವಿ. ಸೊ ಇವಾಗ ಹೋಗಿ ಅದು ಮರ್ತೇ ಹೋಗ್ಬಿಟ್ಟಿದೆ. ಏನ್ ಹಣ್ಣು ಬಂಗಾರಿ ಇದು? ಮಕ್ಸ್ ಮೆಲನ್. ಸೊ ನೀನು ತಿಂತ ಮಕ್ಸ್ ಮೆಲನ್ ಹೆಚ್ಕೊಡ್ಲಾ? ನಾವು ಹಣ್ಣೆಲ್ಲ ತಿಂದು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬೇಳೆ ಕುಕ್ಕರ್ ಕೂಗ್ತಾ ಇದೆ, ಅದೆಲ್ಲ ಕೂಗಿ ಕೂಲ್ ಆಗಿದ್ಮೇಲೆ ಅದ್ ರೆಸಿಪಿ ಹೇಗೆ ಅಂತ ಮತ್ತೆ ಶೇರ್ ಮಾಡ್ತೀನಿ. ಹಣ್ಣೆಲ್ಲ ತಿಂದಾಯ್ತು, ಕುಕ್ಕರ್ ಕೂಡ ಕೂಲ್ ಆಗಿದೆ ಇಲ್ಲಿ. ಸೊ ಹಾಗಾಗಿ ಬೆಂದಿದೆ, ಚೆನ್ನಾಗಿ ಮೊಸರು ಥರ ಬೆಂದಿದೆ ಬೇಳೆ. ಈಗ ಒಂದ್ಸತಿ ಅದು ಬ್ಲೆಂಡರಿಂದ ಪೂರ್ತಿ ಬ್ಲೆಂಡ್ ಮಾಡ್ಕೊಳ್ಬೋದು. ಇಲ್ಲಾಂದ್ರೆ ಇದು ಮತ್ಗೋಲ್ ಅಂತ ಹೇಳ್ತಾರಲ್ಲ, ಅದ್ರಲ್ಲಿ ಪೂರ್ತಿ ಅದು ಹಸಿರು ಮೆಣಸಿನ್ಕಾಯಿ ಹಾಕೊಂಡಿರ್ತೀವಲ್ವಾ ಬೇಯಿಸ್ಕೊಳ್ಳೋದಕ್ಕೆ, ಅದೆಲ್ಲ ಪೂರ್ತಿ ಮ್ಯಾಶ್ ಆಗೋವರೆಗೂ ಚೆನ್ನಾಗಿ ಆಲ್ರೆಡಿ ನೋಡಿ ಮೊಸರು ಆದಂಗೆ ಆಗ್ಬಿಟ್ಟಿದೆ ಬೇಳೆ. ಜಾಸ್ತಿ ಏನು ಬ್ಲೆಂಡ್ ಮಾಡಬೇಕಲ್ಲ, ಬಿಕಾಸ್ ತುಂಬ ಹೊತ್ತು ನೆನೆಸ್ಕೊಂಡಿದೆ. ನಾನು ಬೆಳಗ್ಗೆ ತಿಂಡಿ ಟೈಮಲ್ಲೇ ನೆನೆಸಿಟ್ಬಿಟ್ಟಿದೆ. ಸೊ ಬೇಯೋದೇನೋ ಚೆನ್ನಾಗಿ ಬಂದಿದೆ. ಹಸಿರು ಮೆಣಸಿನ್ಕಾಯಿ ಮಾತ್ರ ಪೂರ್ತಿ ಮ್ಯಾಶ್ ಆಗೋವರೆಗೂ, ಅದು ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀವಿ ಅಂತಲೇ ಗೊತ್ತಾಗ್ಬಾರ್ದು, ಅಷ್ಟು ನೀಟಾಗಿ ಮಾಡ್ಕೊಂಡ್ಬಿಟ್ರೆ ಆಮೇಲೆ ನೆಕ್ಸ್ಟ್ ಇದಕ್ಕೆ ಸೊಪ್ಪು ಹಾಕಿ ಬೇಯಿಸ್ಕೊಳ್ಬೇಕು. ಲಾಸ್ಟಲ್ಲಿ ಒಗ್ಗರಣೆ ಕೊಡಬೇಕು. ಸೊ ನೋಡೋಣ ಹೇಗೆ ಮಾಡೋದು ಅಂತ. ಇಲ್ಲಿ ಆಕ್ಚುಲಿ ಜಾನು ಇದ್ರೆ ಚೆನ್ನಾಗಿ ಮಾಡ್ಕೊಡ್ತಾನೆ ನೀಟಾಗಿ. ಇದೆಲ್ಲ ಒಂದು ಹಸಿರು ಮೆಣಸಿನ್ಕಾಯಿ ಕಾಣಿಸಲ್ಲ, ಅಷ್ಟು ನೀಟಾಗಿ ಮ್ಯಾಶ್ ಮಾಡ್ಕೊಟ್ಬಿಡ್ತಾನೆ. ನನ್ಗೆ ಅಷ್ಟು ಇದಾಗ ಗೊತ್ತಾಗಲ್ಲ. ಸೊ
ಅಡುಗೆ ಎಲ್ಲ ಆಗಿ ಊಟ ಆದಮೇಲೆ ನಾನು ಹೇಳ್ತೀನಿ. ನೀವೆಲ್ಲ ಕೇಳಿದ್ರಲ್ವ ಫಸ್ಟ್ ಟ್ರೈಮಿಸ್ಟರಲ್ಲಿ ಯಾವ್ಯಾವ ಹಣ್ಣು ತಿನ್ನಬಾರ್ದು, ನಾಸಿಯಾಗಿ ಏನು ಮಾಡಬೇಕು ಅಂತೆಲ್ಲ ಕೇಳಿದ್ರಲ್ವ. ಖಂಡಿತ ಅದನ್ನು ಹೇಳ್ತೀನಿ. ಈ ಥರ ಕೆಲಸ ಮಾಡ್ಕೊಂಡು ಹೇಳಿದ್ರೆ ಮೇ ಬಿ ಕಾನ್ಸಂಟ್ರೇಷನ್ ಹತ್ರ ಆ ಕಡೆ ಪೂರ್ತಿ ಇರಲ್ಲ, ಕೆಲವು ಹೇಳೋ ಪಾಯಿಂಟ್ಸು ಮಿಸ್ ಆಗ್ಬೋದು. ಹಾಗಾಗಿ ಅಡುಗೆ ಮುಗಿಸಿ ಊಟ ಎಲ್ಲ ಮುಗಿಸಿ ಆರಾಮಾಗಿ ಕುತ್ಕೊಂಡು ನೀವು ಕೇಳಿದ ಕ್ವೆಶನ್ಗಳಿಗೆ ಆನ್ಸರ್ ಮಾಡ್ತೀನಿ ನಾನು, ಆಯಿತಾ? ಸೊ ಇಲ್ಲಿ ಆಗಿದೆ, ಪೂರ್ತಿ ಮ್ಯಾಶ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇವಾಗ ಇದಕ್ಕೆ ನಾವೇನು ಬೇಯಿಸಿಟ್ಕೊಂಡಿದ್ವಲ್ವ ಪಾಲಕ್ ಸೊಪ್ಪು, ಅದನ್ನ ಪೂರ್ತಿ ಇದಕ್ಕೆ ಹಾಕೊಂಡು ಬೇಯಿಸ್ಕೊಳ್ಬೇಕು. ಕುಕ್ಕರಲ್ಲಿ ಏನು ಮತ್ತೆ ಕೂಗ್ಸೋದೇನು ಬೇಕಿಲ್ಲ, ಬೇಳೆ ತುಂಬ ಗಟ್ಟಿಯಾಗ್ಬಿಟ್ಟಿದೆ. ಒಂದು ಸ್ವಲ್ಪ ನೀರು ಹಾಕ್ಕೊಳ್ಬೋದು ಇದಕ್ಕೆ, ಬಿಕಾಸ್ ಮತ್ತೆ ನಾವು ಕುದಿಸ್ಕೊಳ್ಳೋದ್ರಿಂದ ಮತ್ತೆ ಗಟ್ಟಿ ಆಗ್ಬಿಡತ್ತೆ. ಹಾಗಾಗಿ ನೀರು ಒಂದು ಸ್ವಲ್ಪ ಹೆಚ್ಚಾಗೆ ಹಾಕ್ಕೊಂಡು ಸೊಪ್ಪು ಬೆಂದ ಮೇಲೆ ಅದು ಬೇಳೆ ಹೆಂಗಿದ್ರು ಅದು ಹೆಸರು ಬೇಳೆ ಹಾಕಿರೋದ್ರಿಂದ ಪೂರ್ತಿ ಗಟ್ಟಿನೇ ಆಗ್ಬಿಡುತ್ತೆ. ಹಾಗಾಗಿ ಈಗ ಏನು ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀವಿ, ಇವಾಗ ಇದಕ್ಕೆ ಪಾಲಕ್ ಸೊಪ್ಪು ಹೆಚ್ಚಿಟ್ಕೊಂಡಿರೋದನ್ನ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಸೊಪ್ಪು ಬೆಂದಿದೆ ಅಂತಂದಮೇಲೆ ಕಡೆನಲ್ಲಿ ಒಗ್ಗರಣೆ ಕೊಟ್ಕೊಳ್ಳೋಣ. ನೀರು ಕಮ್ಮಿ ಆಗಿದೆ, ಬೇಳೆ ಇನ್ನೂ ತುಂಬ ಗಟ್ಟಿ ಇದೆ ಅಂತ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಬೋದು. ಈ ಸಮಯದಲ್ಲಿ ಉಪ್ಪು ಸಹ ಹಾಕ್ಕೊಳ್ಬೋದು. ಹಾಗಾಗಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಬೇಯಕ್ಕೆ ಇಟ್ಕೊಳ್ತಾ ಇದ್ದೀನಿ. ಬಂಗಾರಿ ಈಗ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಕಡೆ ಸಾಂಬಾರು ಬೇಯ್ತಾ ಇದೆಯಲ್ಲ, ಹಾಗಾಗಿ ಬಾಣಲೆ ಇಟ್ಕೊಂಡು ಎಣ್ಣೆ ಬಿಸಿ ಆಗಿದೆ. ಈಗ ಮೊದಲಿಗೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಒಂಚೂರು ಸಿಡಿದ್ಮೇಲೆ ಒಂಚೂರು ಜೀರಿಗೆ, ಅದಾದಮೇಲೆ ಉದ್ದಿನಬೇಳೆ, ಅದು ರುಚಿ ಚೆನ್ನಾಗಿರುತ್ತೆ. ಉದ್ದಿನಬೇಳೆ ಹಾಕ್ಕೊಂಡ್ರೆ ಮತ್ತು ಒಂದು 4 ಕಾಳಷ್ಟು ಮೆಂತ್ಯ, ಘಮ ಚೆನ್ನಾಗಿರುತ್ತೆ ಮತ್ತು ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಪ್ರತಿ ಸಲ ಸೊಪ್ಪಿನ ಹುಳಿ ಏನಾದರೂ ಮಾಡಿದ್ರೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಬೆಳ್ಳುಳ್ಳಿ ಒಂದು 4ರಿಂದ 5 ಚೆನ್ನಾಗಿ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ, ಅದಾದಮೇಲೆ ಕರಿಬೇವು ಇಷ್ಟನ್ನು ಹಾಕ್ಕೊಂಡು ಒಂದು 2 ನಿಮಿಷ ಬಾಡಿಸ್ಕೊಂಡು ಆರಿಸ್ಬಿಟ್ರೆ ಆಗೋಗುತ್ತೆ. ಆಲ್ರೆಡಿ ಎಲ್ಲ ಆಗಿದೆ. 2 ನಿಮಿಷ ಹೀಗೆ ಬಾಡಿಸ್ಕೊಂಡು ಈ ಒಗ್ಗರಣೆನ ಸಾರಿಗೆ ಹಾಕ್ಕೊಂಡ್ಬಿಟ್ರೆ, ಈಗ ಒಗ್ಗರಣೆ ಹಾಕ್ಕೊಂಡಿದ್ದೀನಲ್ಲ ಅದನ್ನು ಇಲ್ಲಿ ಕುದೀತಿದ್ದೀವಲ್ಲ ಸಾರು, ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಒಂದು 2 ನಿಮಿಷ ಕುದಿಸ್ಕೊಂಡ್ಬಿಟ್ರೆ ಆಗೋಗುತ್ತೆ. ಖಾರ ಎಲ್ಲ ಸರಿನೇ ಇದೆ. ಅದು ಅಕಸ್ಮಾತ್ ಏನಾದರೂ ಕಮ್ಮಿ ಆಯಿತು ಅಂತ ಅನಿಸಿದ್ರೆ ನಿಮಗೆ ಸ್ವಲ್ಪ ಈ ಸಮಯದಲ್ಲಿ ಒಂಚೂರು ಸಾರಿನ ಪುಡಿ ಹಾಕ್ಕೊಳ್ಬೋದು, ಖಾರ ಕಮ್ಮಿ ಆಯಿತು ಅಂತ ಅನಿಸಿದ್ರೆ. ಬಟ್ ನನಗೆ ಹಸಿರು ಮೆಣಸಿನ್ಕಾಯಿ ಹಾಕಿರೋದೆ ಜಾಸ್ತಿನೇ ಇದೆ, ಹಾಗಾಗಿ ನಾನೇನೋ ಎಕ್ಸ್ಟ್ರಾ ಹಾಕ್ಕೊಳ್ತಿಲ್ಲ ಇಲ್ಲಿ. ಸೊಪ್ಪಿನೊಂದು ಸ್ವಲ್ಪ ಬೇಯಬೇಕು. ಸೊಪ್ಪು ಬೆಂದರೆ ರೆಡಿ ಆಗೋಗುತ್ತೆ. ಅಡುಗೆ ರೆಡಿ ಆಗಿದೆ. ಅನ್ನ ಮತ್ತು ಸೊಪ್ಪಿನ ಹುಳಿ, ಆಮೇಲೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ಪಲ್ಯ ಎಲ್ಲ ಮಾಡ್ಕೊಳಕ್ಕೆ ಆಗಲಿಲ್ಲ ಇವತ್ತು. ರಾತ್ರಿಗೆ ನೀವೇ ಪಲ್ಯ ಮಾಡಲೇಬೇಕು, ಚಪಾತಿ ಏನಾದ್ರು ಮಾಡ್ಕೊಳ್ತೀನಲ್ಲ ಅಂತ ಹೇಳಿ ಈಗ ಬರೀ ಇದೇ ಮಾಡ್ತಾಯಿದ್ದೀನಿ. ಸೊ ಈಗ ಊಟ ಮಾಡ್ತಾಯಿದ್ದೀನಿ. ಊಟ ಎಲ್ಲ ಮುಗಿಸಿ ಅದಾದಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಬಿಸಿ ಬಿಸಿ ಅನ್ನ ಮಾಡ್ಕೊಂಡಿದ್ದೀನಿ. ಹೀಗಿದೆ ಒಂಚೂರು ತುಪ್ಪ ತುಂಬ ಒಳ್ಳೆಯದು. ಪ್ರೆಗ್ನೆಂಟ್ ಲೇಡೀಸ್ಗಾಗಿರ್ಬೋದು, ಮಕ್ಳಿಗಾಗಿರ್ಬೋದು ತುಪ್ಪ ಇನ್ಕ್ಲೂಡ್ ಮಾಡ್ಕೊಳ್ಳೇಬೇಕು. ಸೊ ಈಗ ಅನ್ನ, ಬಿಸಿ ಬಿಸಿ ಅನ್ನ, ತುಪ್ಪ ಮತ್ತು ಸೊಪ್ಪಿನ ಹುಳಿ ಇಷ್ಟನ್ನು ಹಾಕೋಬೋದು. ಮತ್ತು ಇದ್ರ ಜೊತೆಗೆ ಮೊಸರು ಅಥವಾ ಮಜ್ಜಿಗೆ ಪ್ರತಿದಿನ ಇನ್ಕ್ಲೂಡ್ ಮಾಡ್ಕೊಳ್ಳೇಬೇಕು. ತುಂಬ ಒಳ್ಳೆಯದು ಮೊಸರು ಮಜ್ಜಿಗೆ ತೊಗೊಳ್ಳೋದು ಊಟದ ಜೊತೆಗೆ. ರಾತ್ರಿಗಿಂತ ಮಧ್ಯಾಹ್ನದ ಊಟಕ್ಕೆ ಮೊಸರಂತೂ ಇರಲೇಬೇಕು. ಊಟ ಎಲ್ಲ ಮುಗಿಸಿ ಬಂದೆ. ಸೊ ನೀವು ಕೆಲವು ಕ್ವೆಶನ್ಸ್ ಕೇಳಿದ್ರಿ ಅಲ್ಲ, ಸೊ ಅದನ್ನೆಲ್ಲ ಆನ್ಸರ್ ಮಾಡೋಣ ಅಂತ ಕೂತಿದ್ದೀನಿ. ಸೊ ಮೊದಲನೇ ಕ್ವೆಶನು ನಿಮ್ಮೆಲ್ಲರದು ಫಸ್ಟ್ ಟ್ರೈಮಿಸ್ಟರಲ್ಲಿ ಯಾವ್ಯಾವ ಫುಡ್ಸ್ ತೊಗೊಳ್ಬೋದು, ಏನೇನು ಪ್ರಿಕಾಷನ್ಸ್ ತೊಗೊಳ್ಬೇಕು ಅಂತ ಕೇಳಿದ್ರಿ. ಸೊ ನಾನು ನನ್ನ ನಾಲೆಜಿಗೆ ಬಂದಿರೋ ಹಾಗೆ, ನಾನು ಫಾಲೋ ಮಾಡ್ಕೊಂಡು ಬಂದಿರೋ ಹಾಗೆ, ನಮ್ಮ ಡಾಕ್ಟರ್ ಹೇಳಿರೋ ಪ್ರಕಾರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಕೆಲವ್ರಿಗೆ ಅದು ಸರಿ ಅನಿಸ್ಬೋದು, ಕೆಲವ್ರಿಗೆ ಸರಿನೂ ಅನಿಸ್ತಿರ್ಬೋದು. ಬಟ್ ನಾನು ಏನು ಫಾಲೋ ಮಾಡಿದ್ದೀನಿ ಅಂತ ಮಾತ್ರ ನಿಮ್ಮ ಹತ್ರ ಈಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟ್ ಟ್ರೈಮಿಸ್ಟರ್ ತುಂಬ ಕ್ರೂಷಿಯಲ್ ಪೀರಿಯಡ್ ಅಂತ ಹೇಳ್ತಾರೆ. ಫಸ್ಟ್ 3 ಮಂತ್ಸ್ ತುಂಬಾ ಹುಷಾರಾಗಿರಬೇಕು. ವೆಯ್ಟ್ ಲಿಫ್ಟ್ ಮಾಡಬಾರ್ದು, ಮೆಟ್ಲು ಹತ್ತೋದು ಇಳಿಯೋದೆಲ್ಲ ಜಾಸ್ತಿ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಆದಷ್ಟು ರೆಸ್ಟ್ ತಗೊಂಡು ಹೆಚ್ಚಿಗೆ ಟ್ರಾವೆಲ್ ಕೂಡ ಮಾಡಬಾರ್ದು ಅಂತ ಹೇಳ್ತಿದ್ರು. ಸೊ ಹೆಚ್ಚಿಗೆ ಟ್ರಾವೆಲ್ ಮಾಡ್ದಿರಾ, ವೆಯ್ಟ್ ಲಿಫ್ಟ್ ಮಾಡ್ದಿರಾ ಆರಾಮಾಗಿರೋದು ಉತ್ತಮ. ಅದಲ್ಲದೆ ಸ್ವಲ್ಪ ಸ್ಟ್ರೆಸ್ಸು, ಟೆನ್ಷನು ತಗೊಳ್ದಿದ್ರೆ ಇನ್ನೂ ಒಳ್ಳೆಯದು. ಯಾಕಂದರೆ ಮಗು ಆಗಿನೂ ಫಾರ್ಮ್ ಆಗ್ತಾ ಇರುತ್ತೆ. ಆಗಿನೂ ಮಗುದು ಇದೆಲ್ಲ ಫಾರ್ಮ್ ಆಗ್ತಾ
ಆಗ್ತಾ ಇರುತ್ತೆ. ಸೊ ಹಾಗಾಗಿ ಆದಷ್ಟು ಅದು ನಿಲ್ಲೋವರೆಗೂ, ಗರ್ಭ ನಿಲ್ಲೋವರೆಗೂ ಅಂತ ಹೇಳ್ತಾರೆ. ಸೊ ಅಲ್ಲಿವರೆಗೂ ಸ್ವಲ್ಪ ಹುಷಾರಾಗಿದ್ದರೆ ಒಳ್ಳೆಯದು. ನೆಕ್ಸ್ಟು ಫುಡ್ಡು ಯಾವ್ದು ತಗೊಂಡ್ರೆ ಒಳ್ಳೆಯದು, ಯಾವ್ದು ತಗೊಳ್ಬಾರ್ದು ಅಂತೆಲ್ಲ ತುಂಬ ಕ್ವೆಶನ್ಸ್ ಇದೆ ಆ್ಯಂಡ್ ತುಂಬ ಆರ್ಗ್ಯುಮೆಂಟ್ಸು ಇದೆ ಅದ್ರ ಬಗ್ಗೆ. ಸೊ ಮೇಯ್ನಾಗಿ ನಾನು ಯಾವ್ಯಾವ ತೊಗೊಂಡಿರಲಿಲ್ಲ ಅಂತ ಹೇಳ್ತೀನಿ. ಹಣ್ಣುಗಳಲ್ಲಿ ನಾನು ಪಪ್ಪಾಯ, ಪೈನಾಪಲ್ 2 ತಿಂತಾ ಇರಲಿಲ್ಲ. ಮಿಕ್ಕಿದ ಎಲ್ಲ ಹಣ್ಣುಗಳನ್ನೂ ನಾನು ತಿಂತಾ ಇದ್ದೆ. ನನಗೆ ಯಾವುದೇ ರೆಸ್ಟ್ರಿಕ್ಷನ್ಸ್ ಏನೂ ಹೇಳಿರಲಿಲ್ಲ. ಸೊ ಮಾವಿನ ಹಣ್ಣು ಅಂತ ಕೇಳ್ತೀರಾ, ಮಾವಿನ ಹಣ್ಣು ಕೂಡ ತಿನ್ನಬಹುದು, ಆದರೆ ಲಿಮಿಟಾಗಿ ತಿನ್ಬೋದು. ಆ್ಯಂಡ್ ಮಾವಿನ ಹಣ್ಣು ಪ್ರತಿ ಸಲ ತಿನ್ಬೇಕಾದ್ರೆ, ನಾವು ಪ್ರೆಗ್ನೆಂಟ್ ಲೇಡೀಸ್ ಅಂತಲ್ಲ, ಯಾರೇ ಆದರೂ ಮಾವಿನ ಹಣ್ಣು ತಿನ್ನೋಕೆ ಮುಂಚೆ ಒಂದು ಅರ್ಧ ಗಂಟೆ ನೀರಿನಲ್ಲಿ ನೆನೆಸಿಟ್ಟು ಅದಾದ್ಮೇಲೆ ತಿನ್ನೋದ್ರಿಂದ ಒಳ್ಳೇದು. ಬಿಕಾಸ್ ಅದ್ರ ತೊಟ್ಟ ಹತ್ರ ಅದು ಒಂದು ಹಾಲು ಬರುತ್ತಲ್ಲ ಮಾವಿನ ಹಣ್ಣು ಕಿತ್ತಾಗ, ಸೊ ಅದರಿಂದ ಕೆಲವು ಸೈಡ್ ಎಫೆಕ್ಟ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಮಾವಿನ ಹಣ್ಣ ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸಿಟ್ಬಿಟ್ಟು ಆಮೇಲೆ ತೆಗೆದು ತಿಂದರೆ ಒಳ್ಳೆಯದು. ಮಾವಿನ ಹಣ್ಣನ್ನು ಯಾವಾಗಲೂ ಹಾಲಿನ ಜೊತೆ ತಗೊಂಡ್ರೆ ಇನ್ನೂ ಒಳ್ಳೆಯದು. ಮತ್ತು ಧಾನ್ಯಗಳು ಎಲ್ಲ ತಿಂತಾ ಇದ್ದೆ, ನಾನೇನು ರೆಸ್ಟ್ರಿಕ್ಟ್ ಮಾಡ್ಕೊಂಡಿರಲಿಲ್ಲ ಯಾವುದಕ್ಕೂ. ಎಳ್ಳು ಮಾತ್ರ ತಿಂತಾ ಇರಲಿಲ್ಲ. ಎಳ್ಳು ಎಲ್ರಿಗೂ ಗೊತ್ತಿರತ್ತೆ, ಎಳ್ಳು ಇಸ್ ನಾಟ್ ಹೆಲ್ದಿ. ಫಸ್ಟ್ 3 ಮಂತ್ಸಲ್ಲಿ ಎಸ್ಪೆಷಲಿ ಎಳ್ಳು ಮುಟ್ಟಕ್ಕೆ ಹೋಗಬಾರ್ದು, ನಿಷಿದ್ಧ ಅದು ಬಿಟ್ಟು ಮಿಕ್ಕಿದ್ದು ಆಲ್ಮೋಸ್ಟ್ ಎಲ್ಲ ತಿಂತಾಯಿದ್ದೆ. ತರಕಾರಿಗಳು ಅಷ್ಟೇ ಎಲ್ಲ ತಿಂತಾಯಿದ್ದೆ. ನನಗೂ ಡಾಕ್ಟ್ರು ಯಾವುದೇ ರೆಸ್ಟ್ರಿಕ್ಷನ್ಸ್ ಹೇಳಿರಲಿಲ್ಲ. ಮತ್ತು ಡೇಟ್ಸ್ ತಿನ್ನಬಾರ್ದು, ಹಸಿ ಖರ್ಜೂರ ಆಗಿರ್ಬೋದು ಅಥವಾ ಡ್ರೈ ಖರ್ಜೂರ ಆಗಿರ್ಬೋದು, ಒಣ ಖರ್ಜೂರ ಯಾವುದೂ ತಗೊಳ್ಬಾರ್ದು. ಅದು ಸ್ವಲ್ಪ ಹೀಟು, ಯೂಟ್ರಸ್ ಕಾಂಟ್ರಾಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಒಬ್ಬರು ಒಂದು ಹೇಳ್ತಾರೆ, ಇನ್ನೊಬ್ರು ಇನ್ನೊಂದು ಹೇಳ್ತಾರೆ. ಸೊ ಪ್ರತಿಯೊಬ್ಬರದ್ದು ಕೇಳೋಕ್ಕಾಗಲ್ಲ. ನಮ್ಮ ಡಾಕ್ಟರ್ ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡೋದು ಬೆಟರ್. ಸೊ ಡೇಟ್ಸು ಫಸ್ಟ್ ಮಂತ್ಸು ಮತ್ತು ಫಸ್ಟ್ 3 ಮಂತ್ಸು ತೊಗೊಳ್ದಿದ್ರೆ ಒಳ್ಳೇದು. ಅದು ಅದರಲ್ಲಿ ಹೆಚ್ಚು ಐರನ್ ಇರುತ್ತೆ, ಫೈಬರ್ ಇರುತ್ತೆ, ಎಲ್ಲ ಅಗ್ರೀಡು. ಬಟ್ ಫಸ್ಟ್ 3 ಮಂತ್ಸು ತೊಗೊಳ್ದಿದ್ರೆ ಒಳ್ಳೇದು ಅಂತ ಹೇಳಿದರು. ಸೊ ಮೊದಲು 3 ಮಂತ್ಸು ನಾನು ಡೇಟ್ಸ್ ಕೂಡ ತೊಗೊಂಡಿರಲಿಲ್ಲ. ಮತ್ತು ಆಹಾರದ್ದು ಅಷ್ಟೇ, ಆಲ್ಮೋಸ್ಟ್ ಮಿಕ್ಕಿದೆಲ್ಲ ತಿಂತಿದ್ದೆ. ಹೊರಗಡೆದು ಆದಷ್ಟು ಕಮ್ಮಿ ಮಾಡಿದೆ. ಬಿಕಾಸ್ ನನಗೆ ಆಗ್ತದೆ, ನನ್ನ ಬಾಡಿನ ಎಕ್ಸೆಪ್ಟ್ ಮಾಡ್ತೇನೆ. ನನಗೆ ಅದು ಗೊತ್ತಾಗ್ತಿತ್ತು, ಹೊರಗಡೆದು ಊಟ ಏನಾದರೂ ತಿಂದರೆ ನನಗೆ ಆಗ್ತಿರ್ಲಿಲ್ಲ. ಮೊದಲೇ ನಾಸಿಯಾ, ವಾಮಿಟಿಂಗ್ಸ್ ಎಲ್ಲ ಜಾಸ್ತಿ ಇದ್ದಾಗ ಹೊರಗಡೆ ಊಟಗಳು ತಿಂದರೆ ಇನ್ನಷ್ಟು ಹೆಚ್ಚಿಗೆ ಆಗುತ್ತದು. ಹಾಗಾಗಿ ಹೊರಗಡೆ ಫುಡ್ ಬಿಟ್ಟು ಮನೆಯಲ್ಲೇ ಮನೇಲಿ ಏನೇ ಮಾಡಿದ್ರು ಅದನ್ನೇ ಊಟ ಮಾಡ್ತಾ ಇದ್ದೆ ನಾನು. ಸೊ ನೀವುಗಳು ಅದೇ ಫಾಲೋ ಮಾಡ್ಬೋದು. ಮನೆ ಊಟ ಫಾಲೋ ಮಾಡಿದ್ರೆ ಬೆಸ್ಟ್ ಫುಡ್ ಅಂತ ಅನಿಸುತ್ತೆ ಅದು. ಸೊ ಊಟದ ರಿಲೇಟೆಡ್ ಅಂದರೆ ಫುಡ್ ರಿಲೇಟೆಡ್ ಡೌಟ್ಸ್ ಎಲ್ಲ ಆಲ್ಮೋಸ್ಟ್ ಕ್ಲಿಯರ್ ಮಾಡಿದ್ದೀನಿ. ಹಾಲು ಕುಡಿಯೋರು ಕುಡಿಬೋದು, ಇಲ್ಲ ಅಂತಂದರೆ ಅದು ಅವ್ರವ್ರ ಚಾಯ್ಸು. ಬಲವಂತವಾಗಿ ನಿಮ್ಗೆ ಇಷ್ಟ ಇಲ್ದಿರ ಮನೇಲಿ ಹೇಳ್ತಾ ಇದ್ದಾರೆ, ಫೋರ್ಸ್ ಮಾಡ್ತಿದ್ದಾರೆ ಅಂತ ಯಾವುದೂ ತೊಗೋಬೇಡಿ. ಮತ್ತು ಮನೆಯವರು ಸಹ ತುಂಬ ಫೋರ್ಸ್ ಮಾಡೋಕ್ಕೆ ಹೋಗಬೇಡಿ, ಎಸ್ಪೆಷಲಿ ಫಸ್ಟ್ 3 ಮಂತ್ಸು. ಅದು ನಾಸಿಯಾ, ವಾಮಿಟಿಂಗ್ಸ್ ಎಲ್ಲ ಜಾಸ್ತಿ ಇತ್ತು ಅಂತಂದರೆ ಅಂದರೆ ಬೇರೆಯವ್ರ ಬಲವಂತಕ್ಕೆ ನಾವು ಕುಡಿದು ಅದು ನಮಗೆ ಸೇರೋದಿಲ್ಲ. ಅದು ಇನ್ನೂ ವಾಮಿಟಿಂಗ್ ಜಾಸ್ತಿ ಆಗುತ್ತೆ, ಮೆಂಟಲ್ ಸ್ಟ್ರೆಸ್ ಆಗುತ್ತೆ, ಇಷ್ಟ ಇಲ್ದಿದ್ರು ಮಾಡಬೇಕಾ ಅಂಥದ್ದೆಲ್ಲ ಶುರುವಾಗ್ಬಿಡುತ್ತೆ. ಹಾಗಾಗಿ ನಿಮಗೆ ಏನು ಇಷ್ಟ ಆಗುತ್ತೆ ಅದನ್ನು ತಗೊಳ್ಳಿ. ಮನೆಯವರು ಫೋರ್ಸ್ ಮಾಡ್ತಿದ್ದಾರೆ ಅಂತ ಹೇಳಿ ನನಗೆ ಹಾಲು, ಎಸ್ಪೆಷಲಿ ನನಗೆ ಹಾಲು ಅಂದ್ರೇ ಆಗೋದಿಲ್ಲ. ಸೊ ನನಗೂ ಹಾಲು ಕುಡಿದು ಆ ಹ್ಯಾಬಿಟ್ ಎಲ್ಲ ಇಲ್ಲ. ಸೊ ಮನೆಯಲ್ಲೆಲ್ಲ ಹೇಳಿದ್ರು, ಡಾಕ್ಟ್ರು ಹೇಳಿದ್ರು, ಬಟ್ ದೆನ್ ಅವ್ರಿಗೆ ಗೊತ್ತು ನಾನು ಹಾಲು ಕುಡಿಯೋಲ್ಲ ಅಂತ ಹೇಳಿ. ಸೊ ಅದಕ್ಕೆ ಸಬ್ಸ್ಟಿಟ್ಯೂಟ್ ಆಗಿ ಬೇರೆ ಏನಾದರೂ ಮಜ್ಜಿಗೆ, ಮೊಸರು ಆ ಥರ ತೊಗೋಬೋದು ಅಂತ ಹೇಳಿದರು. ಸೊ ಹಾಗಾಗಿ ನಿಮ್ಗೆ ಇಷ್ಟ ಇಲ್ದಿರೋ ಯಾವುದೇ ಫುಡ್ಡು ನೀವು ತಿನ್ನೋಕ್ಕೆ ಹೋಗಬೇಡಿ. ನೆಕ್ಸ್ಟು ವಾಮಿಟಿಂಗ್, ನಾಸಿಯಾ. ಅಪ್ಪ ಅದರಷ್ಟು ವರ್ಸ್ಟ್ ಫೀಲಿಂಗ್ ಇನ್ನೊಂದಿಲ್ಲ. ಕೆಲವರಿಗೆ ಬರೀ ಮಾರ್ನಿಂಗ್ ಸಿಕ್ನೆಸ್ ಇರುತ್ತೆ, ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ವಾಮಿಟಿಂಗ್ಸ್ ಆಗುತ್ತೆ. ಅದಾದಮೇಲೆ ಫುಲ್ ಡೇ ಆರಾಮಾಗಿರ್ತಾರೆ. ನನಗೆ ಹಾಗೆ ಇತ್ತು ಸಮನ್ವೀಸ್ ಪ್ರೆಗ್ನೆನ್ಸಿ, ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ. ಬೆಳಗ್ಗೆ ಎದ್ದ ತಕ್ಷಣ ನೀರು ಇನ್ನೂ 2 ಸಿಪ್ ಹಿಂಗೆ ಕುಡಿಯೋಕ್ಕಿಲ್ಲ, ವಾಮಿಟ್ ಆಗೋಗೋದು. ದೆನ್ ಆರಾಮಾಗಿರ್ತಾ ಇದ್ದೆ, ಏನೂ ಪ್ರಾಬ್ಲಮ್ ಇರ್ತಾ ಇರಲಿಲ್ಲ. ಸೊ ಆ ಥರ ಬರೀ ಮಾರ್ನಿಂಗ್ ಸಿಕ್ನೆಸ್ಸು, ಮಾರ್ನಿಂಗ್ ವಾಮಿಟಿಂಗ್ಸ್ ಆಗ್ತಿದೆ ಅನ್ನೋರು ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಬೇಡಿ. ನೀರಾಗಲಿ ಕಾಫಿ ಆಗಲಿ ಎದ್ದ ತಕ್ಷಣ ಯಾವುದೋ ಲಿಕ್ವಿಡ್ಸ್ ತೊಗೊಳಕ್ಕೆ ಹೋಗಬೇಡಿ. ಬೆಡ್ ಸೈಡಲ್ಲೇ 1-2 ಡ್ರೈ ಫ್ರೂಟ್ಸ್ ಏನಾದರೂ ಇಟ್ಕೊಂಡಿರಿ, ಅದನ್ನು ತಿಂದು ಅದಾದಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಬ್ರಷ್ ಮಾಡಿ ಎಲ್ಲ ಮಾಡಿ. ನನಗೆ ಈ ಪ್ರೆಗ್ನೆನ್ಸಿಲಿ ಕೂಡ ಅಷ್ಟೇ, ನನಗೆ ಬ್ರಷ್ ಮಾಡಿದ್ರೆ ವಾಮಿಟಿಂಗ್ ಸ್ಟಾರ್ಟ್ ಆಗ್ತಾಯಿತ್ತು. ಇವತ್ತಿಗೂ ಇದೆ ನನಗೆ. ಆಲ್ಮೋಸ್ಟ್ ನಾನು 4 ಮಂತ್ಸ್ ಮುಗೀತು ನಂದು. ಆದ್ರೇನು ನನಗೆ ಇವಾಗ್ಲೂ ಬ್ರಷ್ ಮಾಡೋಕ್ಕೆ ಹೋದರೆ ನನಗಿನ್ನೂ ವಾಮಿಟಿಂಗ್ ಸೆನ್ಸೇಷನ್ ಇದ್ದೇ ಇದೆ. ದಿಸ್ ಇಸ್ ಹ್ಯಾಪ್ನಿಂಗ್ ಬರೀ ಪ್ರೆಗ್ನೆನ್ಸಿಲಿ ಮಾತ್ರ ಈ ಥರ ಆಗ್ತಿದೆ. ಮುಂಚೆ ಯಾವತ್ತೂ ಆಗ್ತಿರ್ಲಿಲ್ಲ. ಸಮನ್ವಿದ್ರಲ್ಲೂ ಆಗ್ತಾಯಿತ್ತು. ಬ್ರಷ್ ಕೈಗೆ ತಗೊಂಡ ತಕ್ಷಣವೇ ಅದೊಂಥರ ಹೊಟ್ಟೆ ತೊಳ್ಸ್ಕೊಂಡು ಬಂದ್ಬಿಡೋದು, ಒಂಥರ ವಾಂತಿ ಇರೋ ಥರ ಆಗೋದು. ಈಗಲೂ ಕೂಡ ಅದೇ ಥರ ಆಗ್ತಿದೆ. ಸೊ ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ. ಕೆಲವ್ರಿಗೆ ಏನೂ ಸಿಮ್ಟಮ್ಸ್ ಇರೋದೇ ಇಲ್ಲ. ಐ ಫೀಲ್ ಸೊ ಇದು ಅವ್ರಿಗೆ ಎಷ್ಟು ಲಕ್ಕಿಯಪ್ಪ ಅವರು ಅಂತ ಅನಿಸುತ್ತೆ. ಬಟ್ ಕೆಲವ್ರಿಗೆ ಈ ಥರ ಸಿಮ್ಟಮ್ಸ್ ಎಲ್ಲ ತುಂಬ ಜಾಸ್ತಿ ಇರುತ್ತೆ. ಸೊ ಅದು ಏನೂ ಮಾಡೋಕ್ಕಾಗಲ್ಲ. ಮೆಡಿಕೇಶನ್ಸ್ ಡಾಕ್ಟ್ರ್ ಕೊಡ್ತಾರೆ, ನೀವು ವರ್ಕ್ ಮಾಡ್ತಿದ್ದೀರಾ ಅಥವಾ ನಿಮ್ಗೆ ಆಗ್ತಾನೇ ಇಲ್ಲ ವಾಮಿಟಿಂಗ್, ನಾಸಿಯಾ ತಡೆಯೋಕ್ಕೆ ಅಂದರೆ ಡಾಕ್ಟರು ಮೆಡಿಸಿನ್ಸ್ ಕೊಡ್ತಾರೆ.
ಸೊ ನಿಮಗೆ ತೊಗೊಳಕ್ಕೆ ಇಷ್ಟ ಆದರೆ ನೀವು ತೊಗೊಳ್ಬೋದು, ಇಲ್ಲ ಅಂತಂದರೆ ಇಲ್ಲ. ಬಟ್ ಹೋಮ್ ರೆಮಿಡೀಸ್ ಅಂತ ನೀವೇನಾದರೂ ಮಾಡ್ತಾಯಿದ್ರೆ ಅಂದರೆ ನೋಡ್ತಾ ಇದ್ದೀರಾ ಅಂತಂದರೆ ಆದಷ್ಟು ಹೆಚ್ಚು ಹಣ್ಣುಗಳು, ಜ್ಯೂಸ್ಗಳು, ಎಸ್ಪೆಷಲಿ ಕಿತ್ತಳೆ ಹಣ್ಣಿನ ಜ್ಯೂಸು, ನಿಂಬೆ ಹಣ್ಣಿನ ಜ್ಯೂಸು ಇಂಥದ್ದು ಸ್ವಲ್ಪ ಜಾಸ್ತಿ ತೊಗೊಳ್ಬೇಕು. ಈ ಸಿಟ್ರಸ್ ಫ್ರೂಟ್ ಇರೋ ಅಂಥದ್ದು ಅದು ಸ್ವಲ್ಪ ಜಾಸ್ತಿ ತೊಗೊಳ್ಬೇಕು, ಅದು ಜಾಸ್ತಿ ಇನ್ಹೇಲ್ ಮಾಡಬೇಕು ಅಂತೆಲ್ಲ ಹೇಳ್ತಾರೆ. ಸೊ ಸುಸ್ತು, ನಾಸಿಯಾ ಎಲ್ಲ ಇದ್ದೇ ಇರುತ್ತೆ. ಅದಕ್ಕೆ ಶಾರ್ಟ್ಕಟ್ ಆಗಲಿ ಅಥವಾ ಸೊಲ್ಯೂಷನ್ ಆಗಲಿ ಅಂತ ಇಲ್ಲ. ಸೊ ವಿ ಹ್ಯಾವ್ ಟು ಬೇರ್ ವಿತ್ ಇಟ್ 3 monthsವರೆಗೂ. ಸುಸ್ತಂತೂ ಅದು ಎಲ್ಲಿಂದ ಬರ್ತಾ ಇದೆ ಸುಸ್ತು, ನಾನು ಏನು ಕೆಲಸನೇ ಮಾಡಿಲ್ಲ, ಯಾಕೆ ಹಿಂಗೆ ಸುಸ್ತಾಗ್ತಿದೆ ಅಂತೆಲ್ಲನೂ ನನಗೆ ಅನಿಸ್ತಾ ಇತ್ತು. ಬಿಕಾಸ್ ಅಷ್ಟು ಸುಸ್ತಾಗೋದು, ಬೆಳಗ್ಗೆ ಎದ್ದ ತಕ್ಷಣ ಸುಸ್ತು ಯಾರಿಗಾಗುತ್ತೆ. ಸೊ ಆ ಥರ ಆಗ್ತಾಯಿತ್ತು ನನಗೆ. ಸೊ ಐ ಆಮ್ ಶ್ಯೂರ್ ತುಂಬ ಜನ ಆ ಥರ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ. ಸುಸ್ತಾಗತ್ತೆ, ಏನೂ ಮಾಡೋದೇ ಬೇಡಪ್ಪ ಅಂತ ಅನ್ಸುತ್ತೆ. ನನಗೆ ಸಮನ್ವಿನ ನೋಡಿಕೊಂಡು ಮನೇನ ಮ್ಯಾನೇಜ್ ಮಾಡಿಕೊಂಡು ಆ ಫಸ್ಟ್ 3 months ಸಿಕ್ಕಾಪಟ್ಟೆ ಕಷ್ಟ ಆಗೋಗಿತ್ತು ನನಗೆ. ಈಗೀಗ ಅದು ಸೆಟ್ಲ್ ಆಗ್ತದೆ. ಈ ಸೆಕೆಂಡ್ ಟ್ರೈಮೆಸ್ಟರ್ ಅನ್ನೋದು ಹನಿಮೂನ್ ಪೀರಿಯಡ್ ಅಂತ ಹೇಳ್ತಾರೆ. ಸೊ ಇವಾಗೆಲ್ಲ ಆರಾಮಾಗಿದೆ. ಬಟ್ ಫಸ್ಟ್ 3 months ಹೆಂಗೆ ಕಳೆದ್ನಪ್ಪ ಅಂತ ಅನ್ನಿಸ್ತಾ ಇದೆ ನನಗೆ. ಅಷ್ಟು ನಾಸಿ ಆಯಿತು, ಅಷ್ಟು ಸುಸ್ತಾಗ್ತಾ ಇತ್ತು ನನಗೆ. ಸೊ ಹಾಗಾಗಿ ಹೆಚ್ಚು ಆಯಾಸ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಹೆಚ್ಚು ಸ್ಟ್ರೇನ್ ಮಾಡಿಕೊಂಡು ಕೆಲ್ಸಕ್ಕೆ ಹೋಗಲೇಬೇಕು ಅಥವಾ ಕೆಲಸ ಮಾಡಲೇಬೇಕು ಅಂತ ಮಾಡೋಕ್ಕೆ ಹೋಗ್ಬೇಡಿ. ರೆಸ್ಟ್ ಮಾಡಿ. ನಮ್ಮ ಬಾಡಿ ಹೇಳ್ತಾ ಇದೆ ನಮಗೆ ರೆಸ್ಟ್ ಬೇಕು ಅಂತ. ಸೊ ಹಾಗಾಗಿ ಆದಷ್ಟು ರೆಸ್ಟ್ ಮಾಡೋದು ತುಂಬ ಒಳ್ಳೆಯದು ಫಸ್ಟ್ 3 months ಎಸ್ಪೆಷಲಿ. ಆಮೇಲೆ ಕೆಲಸಗಳು ಮಾಡಲೇಬೇಕು. ನಾನಂತೂ ಪ್ರೆಗ್ನೆನ್ಸಿನಲ್ಲಿ ರೆಸ್ಟ್ ಮಾಡಿ ಅಂತ ನಾನಂತೂ ಹೇಳಲ್ಲ. ಬಟ್ ಫಸ್ಟ್ 3 months ಏನಾಗುತ್ತೆ, ಸ್ವಲ್ಪ ಇನ್ನೂ ನಮ್ಮ ಬಾಡಿ ಚೇಂಜಸ್ಸಿಗೆ ಅಕ್ಸೆಪ್ಟ್ ಮಾಡ್ಕೊಳ್ಬೇಕಲ್ವ ನಮ್ಮ ಬಾಡಿ ಕೂಡ. ಸೊ ಅದಕ್ಕೆ ಸ್ವಲ್ಪ ಅದರದ್ದೇ ಆದ ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ. ಅದನ್ನು ನಾವು ರೆಸ್ಪೆಕ್ಟ್ ಮಾಡಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ರೆಸ್ಟ್ ತಗೊಂಡು ಆಮೇಲೆ ಮಿಕ್ಕಿದ ಕೆಲಸಗಳನ್ನ ಮಾಡ್ಕೊಳ್ಳೋದು ಉತ್ತಮ. ಆ್ಯಂಡ್ ನಾಸಿಯಾ, ವಾಮಿಟಿಂಗ್ ಆ ಥರ ಸೆನ್ಸೇಷನ್ ಇಡೀ ದಿನ ಇರುತ್ತೆ. ಊಟ ಸೇರಲ್ಲ, ಊಟ ನೋಡಿದ್ರೆ ವಾಂತಿ ಆಗುತ್ತೆ, ಕೆಲವು ಸ್ಮೆಲ್ಗಳಾಗಲ್ಲ, ಕೆಲವು ಊಟಗಳು ಸೇರೋದಿಲ್ಲ. ನನಗಂತೂ ಮನೇಲಿ ಒಗ್ಗರಣೆ ಹಾಕಿದ ತಕ್ಷಣವೇ ವಾಮಿಟ್ ಬಂದ್ಬಿಡೋದು. ಅಷ್ಟು ಹಿಂಸೆ ಆಗೋಗ್ತಾಯಿತ್ತು, ನಂಗೆ ತಡೆಯೋಕ್ಕೆ ಆಗಿಲ್ಲ. ನಾನು ಟ್ಯಾಬ್ಲೆಟ್ ತೊಗೊಂಡೆ, ಡಾಕ್ಟರ್ ಹತ್ರ ಹೇಳಿ. ಈ ಥರ ಅವ್ರಿಗೆ ಗೊತ್ತು, ನಾನು ಮನೇಲಿ ನಾನೇ ಕುಕ್ ಮಾಡೋದ್ರಿಂದ. ಮನೇಲಿ ಅಡುಗೆ ಮಾಡೋರಿಗೆ ಆ ಥರ ಆಗಿಬಿಟ್ರೆ ಹೇಗಾಗತ್ತೆ. ಮತ್ತು ನಾವು ಅಡುಗೆ ಮಾಡೋಕ್ಕಾಗಲಿ, ಇಡೀ ದಿನ ಏನೂ ಮಾಡೋಕ್ಕಾಗಲ್ಲ, ಮಕ್ಳಿಗೆ ಊಟ ಮಾಡ್ಸೋಕ್ಕಾಗಲ್ಲ. ಸೊ ಆ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ದಕ್ಕೆ ಸೊ ಅವ್ರು ನಂಗೆ ಟ್ಯಾಬ್ಲೆಟ್ ಕೊಟ್ಟಿದ್ರು. ಸೊ ನಾನು ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದೆ. ಸೊ ನಿಮ್ಮ ಮನೇಲಿ ಯಾರಾದರೂ ನಿಮಗೆ ಅಮ್ಮನ ಮನೇಲಿ ಇರ್ಬೋದು ಅಥವಾ ಅತ್ತೆ ಮನೆ ಯಾರಾದರೂ ಇದ್ದರೆ, ಹೆಲ್ಪ್ ಮಾಡ್ಕೊಳಕ್ಕೆ ಯಾರಾದರೂ ಇದ್ದರೆ ದಯವಿಟ್ಟು ಹೆಲ್ಪ್ ತೊಗೊಳ್ಳಿ. ಹೆಲ್ಪ್ ಇಲ್ದಿರೋರು ಸ್ವಲ್ಪ ಮ್ಯಾನೇಜ್ ಮಾಡಬೇಕಾಗತ್ತೆ 3 ತಿಂಗಳು. ನಾನು ಟ್ಯಾಬ್ಲೆಟ್ ತೊಗೊಳ್ತಿದ್ದೆ. ನಾನು ಹೋಮ್ ರೆಮಿಡೀಸ್ ಏನೇನಿದೆ ಎಲ್ಲ ಟ್ರೈ ಮಾಡಿಬಿಟ್ಟೆ. ನನಗೆ ಯಾವುದೂ ವರ್ಕೌಟ್ ಆಗಲಿಲ್ಲ. ನಿಂಬೆ ಹಣ್ಣಿನ ಶರ್ಬತ್ತು ಆಗಲಿಲ್ಲ, ಕಿತ್ತಳೆ ಹಣ್ಣು ತುಂಬ ತಿಂತಾಯಿದ್ದೆ ನಾನು, ಯಾವುದೂ ವರ್ಕ್ ಆಗಲಿಲ್ಲ ನನಗೆ. ಸೊ ಹಾಗಾಗಿ ನನಗೆ ಹೋಮ್ ರೆಮಿಡೀಸ್ ವರ್ಕ್ ಆಗಿಲ್ಲ. ಸೊ ನೀವು ಟ್ರೈ ಮಾಡಿ ನೋಡಿ ಒಂದ್ಸಲಿ. ಈ ನಿಂಬೆ ಹಣ್ಣಿನ ಶರ್ಬತ್ ಆಗಿರ್ಬೋದು, ಆಗಾಗ ನಿಂಬೆ ಹುಳಿದು ಒಂದು ಚಾಕ್ಲೇಟ್ ಸಿಗುತ್ತೆ, ಅದನ್ನು ಬಾಯಲ್ಲಿ ಹಾಕ್ಕೊಂಡು ಚೀಪ್ತಿರೋದಾಗಲಿ, ಅದೆಲ್ಲ ಮಾಡಿ ನೋಡಿ. ನಿಮಗೆ ವರ್ಕೌಟ್ ಆಗ್ಬೋದು ಅಥವಾ ನಂತರ ಆಗದಿರೋನು ಇರಬಹುದು. ಸೊ 3 ತಿಂಗಳು ಯು ಹ್ಯಾವ್ ಟು ಗೋ ಥ್ರೂ ಇಟ್ ಅಷ್ಟೇ. ಅದಕ್ಕೇನೂ ಬೇರೆ ಆಪ್ಷನ್ ಇಲ್ಲ. ನಾನು ವಿಡಿಯೋ ಮಾಡೋದಕ್ಕೋಸ್ಕರ ಇದು ಮಾಡಿ ನಾಸಿಯಾ ಹೋಗುತ್ತೆ, ಇನ್ನೊಂದು ಮಾಡಿ ನಾಸಿಯಾ ವಾಮಿಟಿಂಗ್ ಹೋಗುತ್ತೆ ಅಂತ ಹೇಳ್ಬೋದು. ಬಟ್ ನೀವು ಮಾಡಿದ್ಮೇಲೆ ನನ್ನೇ ವಾಪಸ್ ಬೈಕೋತೀರ, ಏನು ಹೋಮ್ ರೆಮಿಡಿ ಹೇಳ್ಬಿಟ್ಲು ಅವಳು, ಏನೂ ಹೋಗಲೇ ಇಲ್ಲ ನನಗೆ ಅಂತ. ಬಿಕಾಸ್ ನನಗೆ ಗೊತ್ತು, ನಾನು ಇದೇ ಥರ ಸುಮಾರು ವಿಡಿಯೋ ಸರ್ಚ್ ಮಾಡಿ ಟ್ರೈ ಮಾಡಿ ಉಪಯೋಗ ಆಗಿಲ್ಲ ನನಗೆ. ಸೊ ಹಾಗಾಗಿ ಐ ಥಿಂಕ್ 3 ತಿಂಗಳು ನಾವು ಅದನ್ನು ತಡ್ಕೊಳ್ಳೇಬೇಕಾಗತ್ತೆ. ಸೊ ನಾಸಿಯಾ ಆ್ಯಂಡ್ ವಾಮಿಟಿಂಗಿಗೆ ಇದೇ ಮೇನ್ ಸೊಲ್ಯೂಷನ್ ಅಂತ ಏನಿಲ್ಲ. 3 ತಿಂಗಳು ನಾವು ತಗೊಳ್ಳೇಬೇಕು. ತೀರಾ ಮನ ಆಗಲಿಲ್ಲ, ಇಲ್ಲ ಕೆಲ್ಸಕ್ಕೆ ಹೋಗ್ತಿರೋರು ತುಂಬ ಜನ ಇರ್ತಾರಲ್ಲ, ಅವ್ರಿಗೂ ತಡೆಯೋಕ್ಕಾಗಲ್ಲ, ಮತ್ತು ಆಫೀಸಲ್ಲೆಲ್ಲ ವರ್ಕ್ ಮಾಡೋಕ್ಕೆಲ್ಲ ಆಗಲ್ಲ. ಸೊ ಅಂಥವರು ಡಾಕ್ಟರ್ ಹತ್ರ ಕೇಳಿದ್ರೆ ಅವರು ಮಾತ್ರೆ ಸಜೆಸ್ಟ್ ಮಾಡ್ತಾರೆ. ಸೊ ನೀವು ಅದನ್ನು ತೊಗೊಳ್ಬೋದು. ಸ್ವಲ್ಪ ಬೆಟರ್ ಆಗಿರುತ್ತೆ. ಪೂರ್ತಿ ರಿಲೀಫ್ ಅಂತಲೂ ಹೇಳೋಕ್ಕಾಗಲ್ಲ, ಬಟ್ ಬೆಟರ್ ಆಗಿರುತ್ತೆ. ಅಟ್ಲೀಸ್ಟ್ ಹೊರಗೆಲ್ಲ ಹೋದಾಗ ಯಾವಾಗಲೂ ನಾಸಿಯಾ ಇದ್ರೆ ಹೆಂಗಿರುತ್ತಲ್ಲ, ಅದು ತುಂಬ ಹಿಂಸೆ. ಅದು ನನಗೆ ಅನುಭವಿಸಿ ಚೆನ್ನಾಗಿ ಗೊತ್ತಿದೆ. ಸೊ ಹಾಗಾಗಿ ಆದಷ್ಟು ನೀವು ಆ ಥರ ಹೊರಗೆ ವರ್ಕ್ ಮಾಡ್ತಿದ್ದೀರಾ ಅಥವಾ ಎಲ್ಲ ಹೊರಗೆ ಹೋಗಬೇಕಾಗಿದೆ, ಆ ಫುಡ್ ಸ್ಮೆಲ್ ಆಗ್ತಾ ಇಲ್ಲ ಅಂತಂದರೆ ಸೊ ಬೆಟರ್ ನೀವು ಮಾತ್ರೆ ತೊಗೊಳ್ಳೋದು. ಅದರಿಂದ ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ, ವಿಟಮಿನ್ ಟ್ಯಾಬ್ಲೆಟ್ಸ್ ಥರನೇ ಇರುತ್ತೆ. ಸೊ ಅದು ಹೆಲ್ಪ್ ಆಗುತ್ತೆ. ಸೊ ಅಷ್ಟೇ. ಇದಿಷ್ಟು ಫಸ್ಟ್ ಟ್ರೈಮೆಸ್ಟರಲ್ಲಿ ನೀವು ತೊಗೊಳ್ಬೇಕಾಗಿರೋ ಕೆಲವು ಪ್ರಿಕಾಷನ್ಸು ಮತ್ತು ಫುಡ್ ಬಗ್ಗೆ. ಮತ್ತು ಹೆಚ್ಚು ಭಾರ ಗಿರ ಏನು ಎತ್ತದಿರೋ ಥರ ಇದ್ದರೆ, ಮತ್ತು ಅದು ಪ್ಲೆಸೆಂಟ್ ಆ ಪ್ಲೇಸ್ಮೆಂಟ್ ಇರುತ್ತೆ. ಪೋಸ್ಟೀರಿಯರು, ಆ್ಯಂಟೀರಿಯರು ಮತ್ತು ಲೋ ಲೈಯಿಂಗ್ ಪ್ಲೆಸೆಂಟಾ ಅಂತೆಲ್ಲ ಇರುತ್ತೆ. ಸೊ ಲೋ ಲೈಯಿಂಗ್ ಪ್ಲೆಸೆಂಟಾ ಅಂತ ನಿಮ್ಗೆ ಏನಾದರೂ ಸ್ಕ್ಯಾನ್ಸಲ್ಲಿ ಬಂದರೆ ಅದೊಂದು ಸ್ವಲ್ಪ ಹುಷಾರಾಗಿರಿ. ಮೆಟ್ಲು ಹತ್ತೋದು ಆದಷ್ಟು ಕಮ್ಮಿ ಮಾಡಿ. ಭಾರ ಅಂತೂ ಎತ್ತಕ್ಕೆ ಹೋಗಬೇಡಿ. ಸಮ್ಟೈಮ್ಸ್ ಬ್ಲೀಡಿಂಗ್ ಕೂಡ ಆಗುತ್ತೆ ಲೋ ಲೈಯಿಂಗ್ ಪ್ಲೆಸೆಂಟಾ ಇದ್ದಾಗ. ಸೊ ಹೆದರ್ಕೊಳ್ಬೇಕಾಗಿಲ್ಲ.
ಅಂದರೆ ತುಂಬ ಹೆವಿ ಬ್ಲೀಡಿಂಗ್ ಆದರೆ ಏನೋ ಪ್ರಾಬ್ಲಮ್ ಇದೆ ಅಂತ. ಸೊ ಸ್ಲೈಟ್ ಬ್ಲೀಡಿಂಗ್ ಆಯ್ತಂದರೆ ಹೆದರ್ಕೊಳ್ಬೇಕಾಗಿಲ್ಲ, ಬಟ್ ಫಸ್ಟ್ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಅದ್ರ ಬಗ್ಗೆ ಮಾತಾಡಿ. ಅಷ್ಟು ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಇರಲ್ಲ. ಒಂದ್ಸಲಿ ನಿಮ್ಮ ಡಾಕ್ಟರ್ ಹತ್ರ ಹೋದಾಗ ಈ ಥರ ಸ್ಲೈಟ್ ಬ್ಲೀಡಿಂಗ್ ಆಗ್ತಾ ಇದೆ ಅಂತ ಯಾರು ನೀವು ಹೇಳಿದಾಗ ಒಂದ್ಸಲಿ ಸ್ಕ್ಯಾನ್ ಮಾಡಿ ಚೆಕ್ ಮಾಡ್ತಾರೆ. ದೆನ್ ಎವ್ರಿಥಿಂಗ್ ಇಸ್ ಓಕೆ ಅಂದರೆ ಏನೋ ನೀವು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಅದು ಸಮ್ಟೈಮ್ಸ್ ಲೋ ಲೈನ್ ಪ್ಲೆಸೆಂಟ್ ಆಯ್ದವ್ರಿಗೆ ಆ ಥರ ಆಗುತ್ತೆ ಅಷ್ಟೇ. ನೀವುಗಳು ಕಮೆಂಟ್ಸಲ್ಲಿ ತುಂಬ ಜನ ಕೇಳಿದ ಡೌಟ್ಸ್ಗೆಲ್ಲನೂ ನಾನಿವತ್ತು ಆನ್ಸರ್ ಮಾಡಿದ್ದೀನಿ. ಐ ಹೋಪ್ ನಿಮ್ಮ ಡೌಟ್ಸ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಸುಸ್ತು, ಏದುಸಿರು, ನಿದ್ದೆ ಜಾಸ್ತಿ ಬರುತ್ತೆ, ಅದೆಲ್ಲ ಕಾಮನ್ ಇದ್ದೇ ಇರುತ್ತೆ. ಸೊ ವಿ ಹ್ಯಾವ್ ಟು ವೇರ್ ವಿತ್ ಇಟ್. ಅದು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಪ್ರೆಗ್ನೆನ್ಸಿ. ಸೊ ಅದನ್ನೆಲ್ಲ ಕಂಪ್ಲೇಂಟ್ ಮಾಡೋಕ್ಕೂ ಆಗಲ್ಲ, ಸೊ ಪ್ರೆಗ್ನೆನ್ಸಿ ಜರ್ನಿ ಅಂದಮೇಲೆ ಅದೆಲ್ಲ ಇದ್ದೇ ಇರುತ್ತೆ. ಸೊ ಯು ಕ್ಯಾನ್ ಕಂಪ್ಲೇನ್, ನನಗೆ ನಾಸಿಯಾ ಇದೆ, ವಾಮಿಟಿಂಗ್ ಇದೆ, ಸುಸ್ತು ಜಾಸ್ತಿ ಇದೆ, ಅದೆಲ್ಲ ಕಾಮನ್ ಇದ್ದೇ ಇರುತ್ತೆ. ಸೊ ಅದ್ರ ಜೊತೆಗೆ ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಜೀವ ನಮ್ಮ ಒಳಗಡೆ ಬೆಳೀತಿದೆ ಅನ್ನೋ ಒಂದು ಖುಷಿ ಇರುತ್ತೆ, ತಾಯಿಯಾಗಿದ್ದೀವಿ ಅನ್ನೋ ಒಂದು ಖುಷಿ ಇರುತ್ತೆ. ಸೊ ಇದೆಲ್ಲ ಆ ಖುಷಿ ಮುಂದೆ ಇದೆಲ್ಲ ಇಟ್ಸ್ ಓಕೆ ಅಂತ ಅನ್ಸಕ್ಕೆ ಶುರುವಾಗೋಗುತ್ತೆ. ಸೊ ಮೈಂಡ್ ಸೆಟ್ ಮಾಡ್ಕೊಂಬಿಡಿ, ಇದು ಕಾಮನ್, ಇದು ಇದ್ದೇ ಇರುತ್ತೆ. ಸೊ ಐ ಹ್ಯಾವ್ ಟು ಬೇರ್ ವಿತ್ ಇಟ್. 3 months ಇರುತ್ತೆ, ಆಮೇಲೆ ಹೋಗ್ಬಿಡುತ್ತೆ ಅಂತ ಒಂದು ಮೈಂಡ್ ಸೆಟ್ ಮಾಡ್ಕೊಂಬಿಡಿ. ಎಲ್ಲ ಆರಾಮಾಗಿರುತ್ತೆ, ಎಲ್ಲ ಮೈಂಡಲ್ಲೇ ಇರೋದು. ಸೊ ನಾವು ಅದನ್ನು ಹೇಗೆ ತಗೊಳ್ತೀವಿ ಆ ಥರ ಇರುತ್ತೆ ಅಷ್ಟೇ. ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಸ್ವಲ್ಪ ಕೆಲಸ ಎಲ್ಲ ಆಯಿತು, ಅದೆಲ್ಲ ಮುಗಿಸಿ ಒಂದು 10-15 ನಿಮಿಷ ನ್ಯಾಪ್ ಮಲ್ಕೊಳ್ತೀನಿ. ಅದು ಟಯರ್ಡ್ ಆಗಿಬಿಡುತ್ತೆ. ಒಂದು 10ರಿಂದ 15 ನಿಮಿಷ ಮಲ್ಕೊಂಡಿದ್ರೆ ಸ್ವಲ್ಪ ಸಮಾಧಾನ ಅನಿಸುತ್ತೆ. ಸೊ ಈಗೆದ್ದು ಸಂಜೆ ಟೈಮ್ಗೆ ಈಗ ಸ್ನ್ಯಾಕ್ಸ್ ಅಂತ ಆಮೇಲೆ ಎದ್ದ ತಕ್ಷಣ ಏನಾದ್ರು ತಿನ್ಬೇಕು ಅನ್ಸುತ್ತೆ, ಹಶ್ವಾಗ್ತಾ ಇರುತ್ತೆ. ಸೊ ಈಗ ಸಂಜೆಗೆ ಅಂತ ಹೇಳಿ ಪಡ್ಡು ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ದೋಸೆ ಹಿಟ್ಟಿತ್ತಲ್ಲ, ಅದಕ್ಕೆ ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಎಲ್ಲ ಹಾಕಿ ಬ್ಲೆಂಡರ್ಗೆ ಹಾಕಿ ಮಿಕ್ಸ್ ಮಾಡಿ ಪಡ್ಡು ಥರ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ಮನೇಲೇ ಮಾಡ್ಕೊಂಡು ತಿನ್ನೋದು ಇನ್ನಷ್ಟು ಹೆಲ್ದಿ ಅಂತ ಅನ್ಸುತ್ತೆ. ಹಾಗಾಗಿ ಕರಿಬೇವು, ಕೊತ್ತಂಬರಿ ಮತ್ತು ಈರುಳ್ಳಿನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಬ್ಲೆಂಡರ್ಗೆ. ಸಣ್ಣಗೆ ಹೆಚ್ಕೊಂಡು ದೋಸೆ ಹಿಟ್ಟು ಇತ್ತಲ್ಲ ಎನಿವೇಸ್, ಮತ್ತು ಅದೇನು ಹೊಸದಾಗಿ ಮಾಡ್ಕೋಬೇಕಾಗಿರ್ಲಿಲ್ಲ. ಸೊ ಹಾಗಾಗಿ ಅದು ಮಾಡ್ಕೊಳ್ತಾ ಇದ್ದೀನಿ. ಸಮನ್ವಿ ಕೂಡ ತಿಂತಾಳೆ. ಸೊ ಅವಳು ಏನು ತಿಂತಾಳೆ, ಅವಳಿಗೆ ಏನು ಇಷ್ಟ ಆಗುತ್ತೆ ಅದ್ರ ಜೊತೆ ಇನ್ನೊಂದು ಸೇರಿಸ್ಕೊಂಡು ಮಾಡಿದ್ರೆ ಈಸಿ ಆಗುತ್ತೆ, ಇಬ್ರಿಗೂ ಆಗುತ್ತೆ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಗೆ ಹೋಯ್ತು. ಇಷ್ಟು ಸಣ್ಣಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪೆಲ್ಲ ಹೆಚ್ಕೋಬೇಕಂದ್ರೆ ಎಷ್ಟು ಸಮಯ ಬೇಕಾಗುತ್ತೆ. ಸೊ ಎಷ್ಟು ಬೇಗ ಆಗೋಯ್ತು. ಸೊ ಈಗ ಪಡ್ಡು ಮಾಡ್ಕೊಂಡು ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿ ಮಾಡ್ಕೊಳ್ತೀನಿ. ಸ್ವಲ್ಪ ಕಾಫಿ ತಗೊಳ್ತೀನಿ ಸಂಜೆ. ಪಡ್ಡು ರೆಡಿ ಆಗೋಷ್ಟಲ್ಲಿ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಂದರೆ ಮಲಗಿರ್ತೀನಲ್ಲ, ಮಲಗಿದ್ದಾಗ ಒಂದು ಸ್ವಲ್ಪ ಫ್ರೆಶ್ನೆಸ್ ಇರಲ್ಲ. ಸರಿ ಪಡ್ಡು ಒಂದು ರೌಂಡ್ ಹಾಕ್ಬಿಟ್ಟು ಹೋಗಿ ಫ್ರೆಶ್ ಆಗಿ ಬಂದೆ. ಈಗ ಪಡ್ಡು ತಿಂದು ಒಂದು ಲೋಟ ಕಾಫಿ ಕುಡಿದ್ರೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗೋಗುತ್ತೆ, ಮತ್ತು ರಾತ್ರಿ ಹೊತ್ತಿಗೆ ಆರಾಮಾಗಿರುತ್ತೆ. ಸೊ ನೋಡಿದ್ರಲ್ಲ ನನ್ನ ಇಡೀ ದಿನದ ರೊಟೀನ್ ಹೇಗಿರುತ್ತೆ ಅಂತ. ಹೆಚ್ಚು ಕಮ್ಮಿ ಇದೇ ಥರನೇ ಇರುತ್ತೆ. ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು ಅದೆಲ್ಲನೂ ಹೆಚ್ಚು ಕಮ್ಮಿ ಇದೇ ಥರನೇ. ಡಿಫ್ರೆಂಟ್ ಟೈಪ್ಸ್ ಆಫ್ ವೆಜಿಟೇಬಲ್ಸ್ ಮತ್ತು ಸ್ನ್ಯಾಕ್ಸ್ ಮಾತ್ರ ಚೇಂಜಸ್ ಆಗ್ತಿರುತ್ತೆ. ಅದು ಬೇರೆ ಬೇರೆ ವೀಡಿಯೋಸಲ್ಲಿ ನಾನು ಕುಕ್ ಮಾಡಿದಾಗ ನಿಮ್ಗೆ ಗೊತ್ತೇ ಆಗುತ್ತೆ. ಸೊ ಸ್ಪೆಷಲಾಗಿ ಏನೋ ಡಯಟ್ ಅಂತ ಫಾಲೋ ಮಾಡ್ತಿದ್ದೀನಿ ಅಂತಲ್ಲ, ಪ್ರತಿದಿನ ನಾವು ಏನು ತೊಗೊಳ್ತಿದ್ವೋ ಅದೇ ಹೆಚ್ಚಾಗಿ ಒಂದು ಸ್ವಲ್ಪ ಫೈಬರು ಮತ್ತು ಪ್ರೋಟೀನ್ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ಅಷ್ಟೇ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತು ನಿಮ್ಮ ಕ್ವೆಶನ್ಸ್ ಏನೇನು ಕೇಳಿದ್ರಿ, ಡೌಟ್ಸ್ ಏನೇನು ಕೇಳಿದ್ರಿ ಅದನ್ನೆಲ್ಲ ಆನ್ಸರ್ ಮಾಡಿದ್ದೀನಿ. ನಿಮ್ಮ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಮತ್ತು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಕಮೆಂಟ್ಸಲ್ಲಿ ತಿಳಿಸಿ ಹೇಗೆ ಅನಿಸ್ತು ಈ ವಿಡಿಯೋ ಅಂತ. ಸರಿನಾ? ಸಿಗ್ತೀನಿ ಮತ್ತೆ ಮುಂದಿನ ವಿಡಿಯೋನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.